ಹಲೋ ನೀಲಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಶಿಲ್ಪಾ? ತುಂಬಾ ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನನಗೆ ಇವತ್ತು ನಿಮ್ಮದು ತುಂಬ ನಿಮಗೆ ನಾಲೆಜ್ ಇದೆ. ನಾನು ನಿಮ್ಮ ಹತ್ರ ಮುಂಚೆ ಮಾತಾಡಿದಾಗ ಎಷ್ಟೊಂದು ನೀವು ಮೆನ್ಷನ್ ಮಾಡಿದ್ರಿ. ಅದರಲ್ಲಿ ಇವಾಗ ಜಸ್ಟ್ ನಾವು ಟ್ಯಾರೋ ಮತ್ತು ನನಗೆ ಆಸ್ಟ್ರಾಲಜಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ನನ್ನ ಫಸ್ಟ್ ಕ್ವಶನ್ ಏನಂದರೆ, ಟ್ಯಾರೋ ಅಂದರೆ ಏನು? ನಮ್ಮ ಇಂಡಿಯಾದಲ್ಲಿ ಅದು ಆ್ಯಕ್ಚುಲಿ ಇರಲಿಲ್ಲ. ಸೊ ಅದ್ರದ್ದು ಹಿಸ್ಟ್ರಿ ಹೇಗೆ ಬಂತು ನಮ್ಮ ಇಂಡಿಯಾಗೆ, ಆ್ಯಂಡ್ ಆಲ್ಸೋ ಟ್ಯಾರೋಗೆ ಮತ್ತು ಆಸ್ಟ್ರಾಲಜಿಗೆ ಏನಾದರೂ ಇಂಟರ್ಲಿಂಕ್ ಇದೆನಾ? ಎಸ್, ಗುಡ್ ಕ್ವಶನ್. ಅಂಡ್ ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ. ಟ್ಯಾರೋ ಅನ್ನೋದು ಬೇಸಿಕಲಿ ಇಂಡಿಯಾದಲ್ಲ, ಈಜಿಪ್ಟ್ ಕಂಟ್ರೀಸ್ ಅಲ್ಲಿ, ಇನ್ ಬಿಟ್ವೀನ್ ಈಜಿಪ್ಟ್ ಸರೌಂಡಿಂಗ್ಸ್ ಅಲ್ಲಿ ಬಂದಿರುವಂಥದ್ದು, ಗ್ರೀಕ್ ಮತ್ತೆ ಈಜಿಪ್ಟ್ ಮಧ್ಯದಲ್ಲಿ. ಸೊ ಆಗಿನ ಕಾಲದಲ್ಲಿ ಅವರು ಡ್ರಾಯಿಂಗ್ಸ್ ನ ಬಂಡೆಗಳ ಮೇಲೆ ಬರಿತಾ ಇದ್ರು, ಮತ್ತೆ ಎಲೆಗಳ ಮೇಲೂ ಬರೆದಿದ್ದು ಅಲ್ಲಿ ಈಗ್ಲೂ ಅಲ್ಲಿ ಪಳೆಯುಳಿಕೆಗಳು ಸಿಕ್ಕಿದೆ. ಅದರಿಂದ ಅವರು ಫ್ಯೂಚರ್ ಫಾರ್ಚೂನ್ ನ ತಿಳ್ಕೊತಾ ಇದ್ರು. ಅದ್ರ ಮೇಲೆ ಸೂರ್ಯನ ಬೆಳಕು ಬೀಳ್ತಿತ್ತು ಅಥವಾ ಚಂದ್ರನ ಬೆಳಕು ಬೀಳ್ತಿತ್ತು. ಅವರು ಇಂಟ್ಯೂಷನ್ ಪ್ರಕಾರ ಇದನ್ನ ಗೆಸ್ ಮಾಡ್ತಿದ್ರು. ಅವಾಗ ನೇಚರ್ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ ಈ ರೀತಿಯಾಗಿ ಅವರು ಟ್ಯಾರೋ ಅನ್ನೋದನ್ನ ಡ್ರಾಯಿಂಗ್ ಮುಖಾಂತರ ಬರೆದಿಟ್ಕೊಂಡಿದ್ರು. ನಂತರ ಏನಾಯ್ತು, ಚಿಕ್ಕ ಚಿಕ್ಕದಾಗಿ ಸಿಂಬಾಲ್ಸ್ ನ ಅವರೇ ಕಟ್ಟಿಗೆಯಲ್ಲಿ ಇದರಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರು. ಅಂದ್ರೆ ಸನ್ಗೆ ಒಂದು ಸಿಂಬಾಲ್, ಮೂನಿಗೆ ಒಂದು ಸಿಂಬಾಲ್ ಅಂತ. ಆಮೇಲೆ ಪಿಕ್ ಮಾಡೋ ತರ ಮಾಡ್ಕೊಂಡ್ರು. ಅದಾದ್ಮೇಲೆ ಅದೆಲ್ಲ ಒಂದ್ ಸ್ವಲ್ಪ ಏಜ್ ಆದ್ಮೇಲೆ ಅಲ್ಲಿಗೆ ರಾಜರು ಅಂತ ಬರ್ತಾರೆ. ಸ್ವಲ್ಪ ಜನರೇಷನ್ ಬದಲಾವಣೆ. ರಾಜರು ಅಂತ ಬಂದಾಗ ಅವ್ರು ಇದನ್ನ ಇಂಪ್ರೂವೈಸ್ ಮಾಡ್ಬೇಕಾಗತ್ತೆ. ಅವ್ರ ಆಸ್ಥಾನದಲ್ಲಿ ಈ ತರದೊಂದು ಮಾಡೆಲಿಟಿ ಇದೆ ಅಂದ್ರೆ, ಅಫ್ಕೋರ್ಸ್ ನೀವು ನೋಡ್ಬೋದು, ಯಾವುದೇ ರಾಜ ರಾಣಿ ಆಸ್ಥಾನದಲ್ಲಿ ಒಬ್ರು ಅಸ್ಟ್ರಾಲಜರ್ ಇದ್ದೇ ಇರ್ತಾರೆ ಅವರಿಗೆ ಪರ್ಸನಲ್ ಆಗಿ. ಹಾಗೇನೆ ಈಜಿಪ್ಟ್ ಕಂಟ್ರೀಸ್ ಅಲ್ಲಿ ರಾಜರು ಇವ್ರನ್ನ ಅಸಿಸ್ಟೆಂಟ್ಸ್ ಅಥವಾ ಆಸ್ಟ್ರಾಲಜರ್ನ ಇಟ್ಕೊಂಡಿದ್ದಾಗ ಅವರು ಇದೆಲ್ಲ ಒಂದ್ ಸ್ವಲ್ಪ ಅದೆಲ್ಲ ಕ್ಯಾರಿ ಮಾಡೋದು, ರಾಜ ಯಾವಾಗ್ಲೂ ಅಲ್ಲಿ ಹೋಗಿ ಟ್ರಾವೆಲ್ ಮಾಡೋದು ನೋಡೋದು ಕಷ್ಟ ಆಗ್ತಿತ್ತು. ಆಗ ಅವ್ರು ಇದನ್ನ ಹೆಂಗೆ ನಾವು ಮಾಡಿಫೈ ಮಾಡಬಹುದು, ಹೆಂಗ್ ಈಸಿಯರ್ ಆಗಿ ಮಾಡಬಹುದು ಅಂದಾಗ, ಇದು ಕಾರ್ಡ್ಸ್ ಅಂದ್ರೆ ಅವಾಗ ಕಾರ್ಡ್ಸ್ ಇಲ್ಲ, ವುಡ್ ಮೇಲೆನೆ ಅವರು ಪ್ರಿಂಟ್ ಮಾಡಿದ್ರು. ಪ್ರಿಂಟ್ ಮಾಡುವಾಗ 78 ಕಾರ್ಡ್ಸ್. ಆಮೇಲೆ ಎಲ್ಲಾ ಗ್ರಹಗಳಿಗೂ ಸಂಬಂಧಿಸಿದಿದೆ, ಎಲ್ಲ ನಕ್ಷತ್ರಗಳಿಗೂ ಸಂಬಂಧಿಸಿದಿದೆ, ಎಲ್ಲ ರಾಶಿಗಳಿಗೂ ಸಂಬಂಧಿಸಿದಿದೆ. ಫೆಮಿನೈನ್ ಎನರ್ಜಿ, ಮಾಸ್ಕ್ಯುಲೈನ್ ಎನರ್ಜಿದು ಇದೆ. ಸೊ ಇದೆಲ್ಲ ಸೃಷ್ಟಿ ಆಯ್ತು ಒಂದು ಮರದ ರೀತಿ, ಒಂದು ಮರದ ಎಲೆ ಅಥವಾ ವುಡ್ ಅಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಆಗ ಆ ರಾಜರು ಇನ್ನೂ ಸ್ವಲ್ಪ ಇಂಪ್ರೊವೈಸ್ ಆಗಿರ್ತಾರೆ. ಇದು ತುಂಬಾ ಕ್ಯಾರಿ ಮಾಡೋದು ಕಷ್ಟ. ಒಂದ್ ಸ್ವಲ್ಪ ಪೇಪರ್ ಇದ್ರಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಓಲ್ಡ್ ಟ್ಯಾರೋ ನನ್ನ ಹತ್ರ ಇಲ್ಲ, ಅದು ಕಲೆಕ್ಷನ್ ಇಲ್ಲ, ನಾನು ತುಂಬಾ ಹುಡುಕ್ದೆ. ಓಲ್ಡ್ ಟ್ಯಾರೋ ಅಲ್ಲಿ ಸಿಂಬಲಿಸಮ್ ಇರುತ್ತೆ. ಸನ್ಗೆ ಸನ್, ಮೂನ್ಗೆ ಮೂನು, ಆಮೇಲೆ ಎಂಪರರ್, ಎಂಪ್ರೆಸ್ ಅದೆಲ್ಲ ಇರ್ಲಿಲ್ಲ. ಎಂಪರರ್, ಎಂಪ್ರೆಸ್ ಕಾರ್ಡ್ಸ್ ಇರ್ಲಿಲ್ಲ. ಆಮೇಲೆ ನೈಟ್ ಆಫ್ ಸೋಟ್ಸ್, ನೈಟ್ ಅಂತ ಎಲ್ಲೆಲ್ಲಿ ಬರುತ್ತೋ ಅದು ಇರ್ಲಿಲ್ಲ. ಇದೆಲ್ಲ ರಾಜರು ಇದನ್ನ ಕನ್ವರ್ಟ್ ಮಾಡುವಾಗ ಅದನ್ನ ಸ್ವಲ್ಪ ಅವರ ಸ್ಟೋರಿನು ಇನ್ವಾಲ್ವ್ ಆದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತ. ಎಂಪರರ್ ಅಂದಾಗ ಅವರ ರಾಣಿಯ ಫೋಟೋಸ್, ಎಂಪ್ರೆಸ್ ಅಂದಾಗ ರಾಣಿಯರ ಫೋಟೋ, ಎಂಪರರ್ ಅಂದಾಗ ರಾಜನ ಫೋಟೋ, ಖುದ್ದಾಗಿ ಅವ್ರದೇ ಫೋಟೋ. ಆಮೇಲೆ ಲವರ್ಸ್ ಅಂದಾಗ ಆಕ್ಚುಯಲ್ ದ ಇಮೇಜ್, ಆ ರೀತಿಯಾಗಿ ಅವರು ಕಾರ್ಡ್ಸ್ ನ ಪ್ರಿಂಟ್ ಮಾಡಿಸ್ತಾರೆ ಅವರ ಒಂದು ಇದಕ್ಕೆ ಇಂಪ್ರೊವೈಸ್. ಅದ್ರಲ್ಲಿ ನೀವು ನೋಡ್ಬೋದು, ನೀವು ಒಂದು ಚಾನ್ಸ್ ಕೊಟ್ರೆ ನಾನು ಯಾವ್ದಾದ್ರು ಒಂದು ಕಾರ್ಡ್ ತೋರಿಸ್ತೀನಿ. ಈಗ 2 ಆಫ್ ಕಪ್ಸ್ ಅನ್ನುವಾಗ ಅಗೇನ್ ರಾಜ ರಾಣಿ, ಅದೇ ಅವ್ರದ್ದು ಔಟ್ಫಿಟ್ ಹೆಂಗಿತ್ತೋ ಹಂಗೇನೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಂಫರ್ಟ್, ಇವಾಗ ನೋಡ್ಬೋದು ವೆರಿ ರಿಚ್ ಪೀಪಲ್ ಅನ್ನೋ ತರಾನೇ ಅವ್ರು ಕಾಣಿಸ್ತಾ ಇದ್ದಾರೆ. ಅಂಡ್ ಲವ್ ಅನ್ನೋ ಕಾರ್ಡ್ಗೆ ಅವರು ಒಂದು ಅರ್ಥ ಕೊಡ್ಬೇಕಿತ್ತು, ಅದಕ್ಕೆ ಈ ರೀತಿ ಸೃಷ್ಟಿ ಮಾಡ್ಕೊಂಡು ಹಿಂಗೆ ಅದು ಟ್ಯಾರೋ ಸೃಷ್ಟಿ ಆಯ್ತು, ಮಾಡಿಫೈ ಆಯ್ತು. ಒಂದು ರಾಜರು ಬಂದಾಗ ಸ್ವಲ್ಪ ಅವರು ಡಾಮಿನೇಟ್ ಮಾಡಿದ್ರು ಅಂತಾನೆ ಅನ್ಕೋಬಹುದು. ರಿಯಲ್ ಇಮೇಜಸ್ ಅನ್ನೋದಕ್ಕಿಂತ ಸ್ವಲ್ಪ ರಾಜನ ಆಸ್ಥಾನ, ನಾರ್ಮಲ್ ಪೀಪಲ್ ಎಲ್ಲಾ ಪಿಕ್ಚರೈಸ್ ಮಾಡಿ ಟ್ಯಾರೋನ ಮಾಡೋದು. 78 ಕಾರ್ಡ್ಸ್. ಅಂಡ್ ಟ್ಯಾರೋನ ಇಂಡಿಯಾಕ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಯ್ತು, ಬಟ್ ಅಲ್ಲಿ ಟ್ಯಾರೋ ಮತ್ತೆ ಆ ತರದ ಸಿಸ್ಟಮ್ ಇತ್ತು. ನಮ್ಮ ಇಂಡಿಯಾದಲ್ಲೂ ಅವಾಗೆಲ್ಲ ನೀವು ನೋಡಿದ್ರೆ ಹಳೆ ಕಾಲದಲ್ಲಿ ಒಂದು ಬಾವಿನೋ ಅಥವಾ ನೀರು ಕೊಳನೋ ಇರುತ್ತೆ. ಅಲ್ಲಿ ಇಲ್ಲಿ ನೋಡು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂದಾಗ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇತ್ತು ನಿಮ್ದು. ಯಾರು ಕೇಳಕ್ ಹೋಗಿರ್ತಾರಲ್ಲ ಆ ಬಾವಿಯಲ್ಲೋ ಅಥವಾ ಒಂದು ಮಿರರ್ ಅಲ್ಲೋ ತೋರಿಸ್ತಾ ಇದ್ರು. ನೀವು ಹಳೆ ಬ್ಲಾಕ್ ಅಂಡ್ ವೈಟ್ ಮೂವೀಸ್ ಎಲ್ಲ ನೋಡಿದ್ರೆ ಆ ತರ ಇಲ್ಲೂನು ಇತ್ತು ಅದು. ಬಟ್ ಅದನ್ನ ಇವರೆಲ್ಲೂ ಬರ್ದಿಟ್ಟಿಲ್ಲ, ಅಂದ್ರೆ ಇಮ್ಯಾಜಿನರಿ ಇದ್ರಲ್ಲಿ ಬರ್ದಿಟ್ಟಿಲ್ಲ, ಇಂಟ್ಯೂಷನ್ ಪ್ರಕಾರ ಹೇಳ್ತಾ ಇದ್ರು. ಆಮೇಲೆ ಆಸ್ಟ್ರಾಲಜಿದ್ ಏನಿದೆಯೋ ಇವರು ತಾಳೆಗರಿಯಲ್ಲಿ ಬರ್ದಿಟ್ಟಿದ್ದಾರೆ, ಡಾಕ್ಯುಮೆಂಟ್ರಿ ಇದೆ.
ಈಗ ಫಾರಿನರ್ಸ್ ಹೆಂಗೆ ನಮ್ಮ ಆಸ್ಟ್ರಾಲಜಿನ ಯೂಸ್ ಮಾಡ್ಕೋತಾ ಇದಾರೋ ಹಂಗೆ ನಾವು ಟ್ಯಾರೋನ ಯೂಸ್ ಮಾಡ್ಕೊಳಕ್ ಶುರು ಮಾಡಿದ್ವಿ. ಹಂಗೆ ಟ್ಯಾರೋ ನಮ್ಮ ಇಂಡಿಯಾಗೆ ಬಂತು. ಅವಾಗ ನಾವು ಟ್ಯಾರೋ ಮತ್ತೆ ಆಸ್ಟ್ರಾಲಜಿನ ಮಿಕ್ಸ್ ಮಾಡಿನೂ ಜನರಿಗೆ ಉಪಯೋಗ ಆಗತ್ತೆ ಅಂತ ನಾವ್ ಇದನ್ನ ತಗೊಂಡ್ ಬಂದ್ವಿ. ಅಂಡ್ ಟ್ಯಾರೋ ಮತ್ತೆ ಆಸ್ಟ್ರಾಲಜಿ ಸಂಪೂರ್ಣವಾಗಿ ಕನೆಕ್ಟೆಡ್ ಇದೆಯಾ? ಎಸ್, ಕನೆಕ್ಟೆಡ್ ಇದೆ. ಹಾಗಾದ್ರೆ ಇದ್ರಲ್ಲೂ ನಮ್ದು ಏನ್ ಪ್ಲಾನೆಟ್ಸ್ ಇದೆ, ಶುಕ್ರ, Correct. ಇವೆಲ್ಲ ಬರುತ್ತೆ. ಎಲ್ಲಾ 9 ಪ್ಲಾನೆಟ್ಸ್ ಇರತ್ತೆ, 12 ರಾಶಿನೂ ಇರುತ್ತೆ, ಓಕೆ. ಆಮೇಲೆ ಫೆಮಿನೈನ್ ಮಾಸ್ಕ್ಯುಲೈನ್ ಎನರ್ಜಿನೂ ಇರುತ್ತೆ. ಸೊ 78 ಕಾರ್ಡ್ಸ್ ಇದೆ ಅಲ್ಲ, ಅದ್ರಲ್ಲಿ ಏನೇನು ಇದು ಬರುತ್ತೆ ಅಂದ್ರೆ ಜಸ್ಟ್ ಇಂಟ್ಯೂಷನ್ ಯೂಸ್ ಮಾಡೋದು, ಲೈಕ್ 78 ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಪ್ಲಾನೆಟ್ಸ್, ನೀವ್ ಹೇಳ್ದಂಗೆ ಮಾಸ್ಕ್ಯುಲೈನ್ ಫೆಮಿನೈನ್ ಎನರ್ಜಿ, ಈ ತರದ್ ಒಂದೊಂದು ಎಲಿಮೆಂಟ್ ಒಂದೊಂದು ಕಾರ್ಡ, ಅಥವಾ ಅದು ಒಂದೊಂದು ಎಲಿಮೆಂಟ್ ಒಂದೊಂದು ಕಾರ್ಡು. ನೀವು ಯಾವಾಗ ನಮ್ಗೆ ಪ್ರಶ್ನೆ ಹಾಕ್ತೀರಾ ಅಥವಾ ನಿಮ್ದು ಪ್ರಶ್ನೆ ಬರುತ್ತೋ ಇಂಟಿಟ್ಯೂವ್ಲಿ ಅದು ಬಂದಿರೋ ಕಾರ್ಡ್. ಇವಾಗ ಎಕ್ಸಾಂಪಲ್, ನೀವು ವೆಹಿಕಲ್ ಪರ್ಚೇಸ್ ಮಾಡ್ಬೇಕು ಅನ್ನೋವಾಗ ಸನ್ ಕಾರ್ಡ್ ಬಂದ್ರೆ ಬೇರೆ ಅರ್ಥ ಬರುತ್ತೆ. ಎಕ್ಸಾಂಪಲ್, ನೀವು ಯಾರ್ದು ಎಗೇನೆಸ್ಟ್ ಆಗಿ ಏನೋ ಒಂದು ಪ್ಲಾನ್ ಮಾಡಕ್ ಬಂದಿರ್ತೀರಾ, ಆವಾಗ ಸನ್ ಕಾರ್ಡ್ ಬಂದ್ರೆ ಬೇರೆ ಅರ್ಥ ಬರುತ್ತೆ. ಯಾವಾಗ್ಲೂ ಸನ್ ಕಾರ್ಡ್ ಬಂದಾಗ ನೀವು ಅದು ಸಕ್ಸಸ್ ನನ್ಗೆ ಪಾಸಿಟಿವ್ ಅನ್ನೋದಕ್ಕಿಂತ ಯಾವ ಪ್ರಶ್ನೆಗೆ ಅದು ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ ಓಕೆ. ಬಟ್ ಅದು ನಾವೇನ್ ಪ್ರೆಡಿಕ್ಷನ್ ಬರುತ್ತೆ, ದೇರ್ ಇಸ್ ನೋ ಫಿಕ್ಸ್ಡ್ ಥಿಂಗ್ ಅಲ್ವಾ? ಅಂದ್ರೆ ಅದು ಇಂಟ್ಯೂಷನ್ ಮೇಲೆ. ಇವಾಗ ನಾನು ನಿಮ್ಮ ಹತ್ರ ಬಂದ್ರೆ ನೀವ್ ಒಂದು ಹೇಳ್ಬೋದು, ಇನ್ನೊಬ್ರು ಸೇಮ್ ಲೈಕ್ ಆಸ್ಟ್ರಾಲಜಿ, ಒಬ್ಬೊಬ್ರ ಹತ್ರ ಹೋದ್ರೆ ಒಂದೊಂದು ಆನ್ಸರ್ ಸಿಗುತ್ತೆ. ಬಟ್ ಇದು ಮಾತ್ರ ಕಾರ್ಡ್ ಸೇಮ್, ಹಾಗೆ ಚಾರ್ಟ್ ಸೇಮ್, ಬಟ್ ಡಿಫ್ರೆಂಟ್ ಇದು ಬರುತ್ತೆ. ಎಸ್, ನೀವ್ ಹೇಳ್ದಂಗೆ ಶಿಲ್ಪ, ಆಸ್ಟ್ರಾಲಜರ್ ಅವ್ರ ಹತ್ರ ಹೋದ್ರೆ ನೀವು ಕಂಪಲ್ಸರಿ ಡೇಟ್ ಆಫ್ ಬರ್ತ್, ಹೆಸರು, ರಾಶಿ ಕೊಡ್ಬೇಕು. ನಮ್ಮ ಹತ್ರನೂ ಕೊಡ್ಬೇಕಾ? ಎಸ್, ಕೊಡ್ಬೇಕು. ಇನ್ ಕೆಲವೊಂದು ಕೇಸಲ್ಲಿ ಏನಾಗತ್ತೆ ಅಂದ್ರೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ನನಗದು ಫೈನ್, ನೋ ಪ್ರಾಬ್ಲಮ್. ಇನ್ನು ಕೆಲವೊಂದು ಕೇಸಲ್ಲಿ 2-3 ಹೆಸರು ಇಟ್ಕೊಂಡಿರ್ತಾರೆ, ಡಾಕ್ಯುಮೆಂಟ್ ಅಲ್ಲಿ ಒಂದು, ಹುಟ್ಟಿದ ಹೆಸರು ಒಂದು, ಮದ್ವೆ ಆದ್ಮೇಲೆ ಒಂದು ಅಂತ. ಸೊ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಹೆಸರಲ್ಲಿ ಹೇಳ್ಬೇಕು ಅಂತ. ಇನ್ನು ಕೆಲವೊಬ್ರು ಕನ್ವರ್ಟೆಡ್ ಇರ್ತಾರೆ, ಬೇರೆ ಇದರಿಂದ ಬಂದು, ಅವಾಗ 2 ಹೆಸರು ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಎನಿಥಿಂಗ್ ಇಸ್ ಫೈನ್. ನಮಗೆ ಟ್ಯಾರೋಗೆ ಇಷ್ಟು ಡೀಟೇಲ್ ಬೇಕೇ ಬೇಕಾ ಅಂತ ಏನು, ಜಸ್ಟ್ ನೀವು ಮಾತಾಡಿದ್ರೆ ಸಾಕು ಫೋನ್ ಕಾಲ್ ಅಲ್ಲಿ ಐ ಕ್ಯಾನ್ ಪಿಕ್ ಎನರ್ಜೀಸ್. ಟ್ಯಾರೋ ಇಸ್ ಕಂಪ್ಲೀಟ್ಲಿ ಎನರ್ಜಿಯಿಂದಾನೇ ಬರುವಂತದ್ದು, ನಿಮ್ಮ ಎಮೋಷನ್ ಮತ್ತೆ ನಿಮ್ಮ ಎನರ್ಜಿಯಿಂದಾನೇ ಇದು ಪಿಕ್ ಆಗುವಂಥದ್ದು. ಅಂದ್ರೆ ಎಸ್, ಡೇಟ್ ಆಫ್ ಬರ್ತ್, ರಾಶಿ, ಹೆಸರು, ಎಸ್ ಕಂಪಲ್ಸರಿ. ಇಫ್ ಅದಿಲ್ಲ ಅಂದ್ರೂ ವಿ ಕ್ಯಾನ್ ಪ್ರೆಡಿಕ್ಟ್ ಇನ್ ಟ್ಯಾರೋ, ನಾಟ್ ಇನ್ ಆಸ್ಟ್ರಾಲಜಿ. ಅದ್ರಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹೋದ್ರೆ ಅವರು ಬೇಕೇ ಬೇಕು ಅಂತ ಕೇಳ್ತಾರೆ. ಸೊ ಇದು ಒಂದು ಬೆನಿಫಿಟ್ ನಿಮಗೆ ಆಸ್ಟ್ರಾಲಜಿ ಮತ್ತೆ ಟ್ಯಾರೋ, ಇದು ಒಂದು ಬೆನಿಫಿಟ್ ನಿಮ್ಗೆ. ಎಷ್ಟೊಂದು ಕೆಲವೊಂದ್ ಸತಿ ನಮ್ಮ ಹತ್ರ ಯೂತ್ಸ್ ಬರ್ತಾರೆ, ಅವ್ರ ಕ್ರಶ್ ಬಗ್ಗೆ ಕೇಳಕ್, ಅವ್ರಿಗೆ ಏನು ಗೊತ್ತಿರೋದಿಲ್ಲ, ದೇ ಜಸ್ಟ್ ಶೋ ಫೋಟೋಸ್, ಅವ್ರ ಕರೆಂಟ್ ಫೀಲಿಂಗ್ ಹೇಳಿ ಹೆಂಗ್ ಅನ್ಸತ್ತೆ ಆತರ ಎಲ್ಲ. ಸೊ ಅಂತ ಟೈಮಲ್ಲಿ ಇಟ್ ವಿಲ್ ಹೆಲ್ಪ್. ಟ್ಯಾರೋದಲ್ಲಿ ನಾರ್ಮಲ್ 78 to 78 ಕಾರ್ಡ್ಸ್ ಇರುವಂಥದ್ದು ಟ್ಯಾರೋ ಡೆಕ್. ಇದು ರೊಮ್ಯಾಂಟಿಕ್ ಏಂಜಲ್ಸ್ ಡೆಕ್, ಇದು ಮಾ ಕಾಳಿ ಡೆಕ್, ಇದು ಆನ್ಸೆಸ್ಟ್ರಲ್ ಕಾರ್ಡ್ಸ್, ಅಂಡ್ ಇದು 7 ಚಕ್ರಾಸ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ರೀಡಿಂಗ್ ಮಾಡುವಾಗ 7 ಚಕ್ರ ಐ ಕೀಪ್. ನಿಮ್ಮ ಎನರ್ಜಿಸು ಬ್ಯಾಲೆನ್ಸ್ ಆಗಿರ್ಲಿ, ನಮ್ಮ ಎನರ್ಜಿಸು ಬ್ಯಾಲೆನ್ಸ್ ಆಗಿರ್ಲಿ ಅಂತ. ಸೊ ಇವಾಗ ನೀವು ಇಷ್ಟು ಟ್ಯಾರೋಸ್ ಹೇಳಿದ್ರಿ, ಅಂಡ್ ಐ ಥಿಂಕ್ ಇದಕ್ಕಿಂತ ಜಾಸ್ತಿನೂ ಇದೆ ಬೇರೆ ಡಿಫ್ರೆಂಟ್ ಟೈಪ್. ಮತ್ ಯಾವ್ದಕ್ಕೆ ಯಾವ್ದು ಯೂಸ್ ಮಾಡ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ, ಅಂದ್ರೆ ನಾನು ಇವಾಗ ಒಂದ್ ಕ್ವಶನ್ ಬಂದಿದ್ದೀನಿ, ಅಂದ್ರೆ ನಾನೇನೋ ಒಂದು ನನ್ನ ಫೈನಾನ್ಷಿಯಲ್ ಇದ್ರ ಬಗ್ಗೆ ಕೇಳ್ಬೇಕು ಅಂತ ಬಂದಿದ್ದೀನಿ. ಸೊ ಅವಾಗ ನೀವು ಅದಕ್ಕೋಸ್ಕರ ಡಿಫ್ರೆಂಟ್ ಟೈಪ್ ಆಫ್ ಡೆಕ್ಸ್ ಏನಾದ್ರು ಯೂಸ್ ಮಾಡ್ತೀರಾ, ಲೈಕ್ ಕಾರ್ಡ್ಸ್ ಅಥವಾ? ಎಸ್. ಓಕೆ. ಶಿಲ್ಪ ಅವ್ರೆ, ಈಗ ನೀವು ಒಂದು ಕಾರ್ಡ್ ಅಥವಾ ಒಂದು ಯಾವ್ದೋ ಒಂದು ಪ್ರಶ್ನೆ ತಗೊಂಡು ನನ್ನ ಹತ್ರ ಬರ್ತೀರಾ. ಸಪೋರ್ಟಿವ್ ಕಾರ್ಡು ನಾನು ಇದ್ರಲ್ಲೇ ತಗೋತೀನಿ, ಮೇನ್ ಕಾರ್ಡು ಇದ್ರಲ್ಲೇ ತಗೋತೀನಿ. ಎಕ್ಸಾಂಪಲ್, ಎಲ್ಲೋ ಬ್ಯಾಡ್ ಎನರ್ಜಿಸ್ ಇದೆ ಅಂತ ನನಗನ್ಸ್ತು, ಅಥವಾ ನಿಮ್ಮ ಮೇಲೆ ಯಾವ್ದಾದ್ರು ನೆಗೆಟಿವ್ ಹಾವಿ ಆಗಿದೆ, ಇವಿಲ್ ಆಗಿದೆ ಅಂತ ಅಂದಾಗ ಐ ಟೇಕ್ ಹೆಲ್ಪ್ ಆಫ್ ಕಾಳಿ ಕಾರ್ಡ್. ಇನ್ನೊಂದು, ಇಲ್ಲಿ ನೀವು ಅಥವಾ XYZ ಒಬ್ರು ಪಾರ್ಟ್ನರ್ ಬಗ್ಗೆ ಕೇಳಕ್ ಬಂದಿರ್ತಾರೆ, ಅಲ್ಲೆಲ್ಲೋ ನನಗೆ ಬೇರೆ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾರೆ ಆ ಇಬ್ರು ಪಾರ್ಟ್ನರ್ ಮಧ್ಯ ಅಂತ ಡೌಟ್ ಬರುತ್ತೆ. ಅವಾಗ ನಾನು ರೊಮ್ಯಾಂಟಿಕ್ ಏಂಜಲ್ಸ್ ಕಡೆಯಿಂದ ಹೆಲ್ಪ್ ತಗೋತೀನಿ, ಸಮ್ ಥರ್ಡ್ ಪಾರ್ಟಿ ಅಂತ ಕರಿತೀವಿ ಆ ತರದ ಕೇಸ್. ಇನ್ನು ಕೆಲವೊಂದ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಿರುತ್ತೆ, ಅಥವಾ ಪದೇ ಪದೇ ಲಾಸಸ್ ಆಗ್ತಿರುತ್ತೆ ಬಿಸ್ನೆಸ್ ಅಲ್ಲಿ. ಅವಾಗ ಇಸ್ ದಟ್ ರಿಯಲಿ ಆನ್ಸಿಸ್ಟರ್ಸ್ ಎನರ್ಜಿ ಇಂದ ಏನಾದ್ರು ಇಂಪ್ಯಾಕ್ಟ್ ಆಗ್ತಿದ್ಯಾ ಅನ್ನೋದಕ್ಕೆ ಒಂದು ಗೈಡೆನ್ಸ್ ತಗೋತೀವಿ. ಇದೆಲ್ಲ ಇಲ್ಲ ಅಂದ್ರೆ ಇದೊಂದ್ರಿಂದಾನೇ ನೀವು ಹೇಳ್ಬಹುದಾ? ಎಸ್, 200% ಇದೊಂದ್ರಿಂದಾನೇ ನಾನು ಹೇಳ್ಬಹುದು. ಆದ್ರೆ
ಅಗೇನ್ ಒಂದು ಚಾನಲ್ ಇದೆ, ಅಥವಾ ನಾವು ಪೀಪಲ್ ಆರ್ ಸೋ ಇಂಟ್ರೆಸ್ಟೆಡ್, ಕ್ಯೂರಿಯಸ್, ಬಿಕಾಸ್ ಇದು ಅಟ್ರಾಕ್ಟಿವ್ ಆಗಿ ಇಮೇಜಸ್ ಇರುತ್ತೆ. ಅವ್ರೇ ಹೇಳ್ತಾರೆ ಮೇಡಮ್ ಆ ಡೆಕ್ ಯೂಸ್ ಮಾಡಿ, ಈ ಡೆಕ್ ಯೂಸ್ ಮಾಡಿ ಅಂತ. ದಟ್ ಟೈಮ್ ಐ ಯೂಸ್. ಅಂಡ್ ಒಂದು ರೀಡಿಂಗ್ಸ್ ಅಂತ ಮಾಡುವಾಗ ನಾವು ಸ್ವಲ್ಪ ಎಲ್ಲಾನು ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತಂದ್ರೆ ಆನ್ಸಿಸ್ಟರ್ಸ್ ಎನರ್ಜಿ, ಏಂಜಲ್ಸ್ ಎನರ್ಜಿ, ಪಿಕ್ ಅ ಕಾರ್ಡ್ ರೀಡಿಂಗ್, ಅಥವಾ ನಿಮ್ ಪಾರ್ಟ್ನರ್ ಎನರ್ಜಿ, ನಿಮ್ಮ ತಂದೆ ತಾಯಿಯ ಮೆಸೇಜ್, ಈ ತರ ಅನ್ನುವಾಗ ಸ್ವಲ್ಪ ಡಿಫ್ರೆಂಟ್ ಡೆಕ್ ನ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಮೆಸೇಜ್ ಸಿಗತ್ತೆ ಅಂತ ನಾವು ಅಷ್ಟು ಡೆಕ್ ನ ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ ಒಂದೇ ಕ್ವಶನ್ ಗೆ ಡಿಫ್ರೆಂಟ್ ಯೂಸ್ ಮಾಡ್ಬಿಟ್ಟು ಆನ್ಸರ್ ಮಾಡ್ತೀರಾ? ಓಕೆ ಓಕೆ. ಇಫ್ ಇಟ್ ಇಸ್ ನಾಟ್ ದೇರ್, ಇದೊಂದರಿಂದನೂ ನಾನು ಮಾಡಬಹುದು. ಓಕೆ ಓಕೆ. ಸೊ ಅಂದ್ರೆ ಸ್ಟಿಲ್ ಸೇಮ್ ಅಕ್ಯುರಸಿ ಇರುತ್ತೆ, ಬಟ್ ಪೀಪಲ್ ವಾಂಟ್ ಮೋರ್ ಕ್ಲಾರಿಟಿ, ಇಮೇಜಸ್, ಟೈಮಿಂಗ್, ಮಂತ್ಸ್ ಅನ್ನುವಾಗ ಇನ್ ಡೀಟೇಲ್ ಹೋಗುವಾಗ ಐ ಯೂಸ್. ಓಕೆ. ಆಸ್ಟ್ರಾಲಜಿ ಪ್ರೆಡಿಕ್ಷನ್ಗೂ ಈ ಪ್ರೆಡಿಕ್ಷನ್ಗೂ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಅಂದ್ರೆ ಈವನ್ ಆಸ್ಟ್ರಾಲಜಿಯಲ್ಲಿ ಇವಾಗ ಎಕ್ಸಾಂಪಲ್ ಚೈಲ್ಡ್ ಬರ್ತ್ ಟೈಮಿಂಗು ಯಾವಾಗ ಈ ಥರದ್ದೆಲ್ಲಾನು ಡೀಟೇಲ್ಸ್ ಇರ್ತಾರೆ, ದಶ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಇದರಲ್ಲೂ ಆ ಥರ ಎಲ್ಲ ಬರುತ್ತಾ? ಅಂದ್ರೆ ನೀವು ಯಾವಾಗ ಆಗುತ್ತೆ, ಯಾವ ಟೈಮ್, ಇದೆಲ್ಲ ಹೇಳಕ್ಕಾಗತ್ತಾ? ಹಾ, ಬರ್ತ್ ಟೈಮು, ಡೆತ್ ಟೈಮು, ಡೇಟು, ಇದೆರಡನ್ನು ನಾವು ಪ್ರಿಡಿಕ್ಟ್ ಮಾಡಲ್ಲ ಇನ್ ಟ್ಯಾರೋದಲ್ಲಿ. ಆಸ್ಟ್ರಾಲಜಿಯಲ್ಲಿ ಹೇಳ್ತಾರೆ, ಬರ್ತ್ ಬಗ್ಗೆ ಹೇಳ್ತಾರೆ, ಬರ್ತ್ ಟೈಮಿಂಗ್ ಬಗ್ಗೆ ಎಲ್ಲ ಹೇಳ್ತಾರೆ. ದಟ್ ಈಸ್ ರೈಟ್. ಬಟ್ ನಮಗಿಲ್ಲ ಹೆಂಗ್ ಪರ್ಮಿಷನ್ ಇಲ್ಲ ಆತರ. ಬರ್ತ್ ಟೈಮಿಂಗು, ಬರ್ತ್ ಡೇಟು, ಡೆತ್ ಟೈಮಿಂಗು, ಡೆತ್ ಡೇಟು ನಾವು ಹೇಳಲ್ಲ. ಓಕೆ, ಬಟ್ ಗೊತ್ತಾದ್ರೂ ಹೇಳಲ್ಲ ಅಥವಾ ಇದ್ರಲ್ಲಿ ಅಷ್ಟು ಪ್ರೆಡಿಕ್ಟ್ ಮಾಡಕ್ ಹೇಳಲ್ಲ? ಓಕೆ ಓಕೆ. ಗೊತ್ತಾಗತ್ತೆ, ಹೇಳಲ್ಲ. ಓಕೆ. ಆಮೇಲೆ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಎನರ್ಜಿಯಿಂದ ನಾವು ಪಿಕ್ ಮಾಡೋದ್ರಿಂದ, ಈಗ ಆಸ್ಟ್ರಾಲಜಿ ಹತ್ರ ಹೋದ್ರೆ ಎಕ್ಸಾಕ್ಟ್ ನಿಮ್ಮ ನಾನು ಹೇಳ್ದಂಗೆ ಡೇಟ್ ಆಫ್ ಬರ್ತ್, ಹೆಸರು, ರಾಶಿ ಕೊಟ್ಟಿರ್ತೀರಾ, ಡೀಟೇಲ್ ಇರುತ್ತೆ. ಮೇ ಬಿ ಪಾರ್ಟ್ನರ್ ಇಬ್ರು ಜೊತೆಗಿರ್ತಾರೆ, ದ ಇಂಟೆನ್ಷನ್ ವಿಲ್ ಬಿ ಕರೆಕ್ಟ್. ಸಮ್ ಆಫ್ ದ ಕೇಸಸ್ ಅಲ್ಲಿ ಏನಾಗತ್ತೆ ಅಂದ್ರೆ, ಇಫ್ ದೇ ಆರ್ ಡೂಯಿಂಗ್ ಎಗೇನೆಸ್ಟ್ ಸಮಥಿಂಗ್, ಹೆಣ್ಣು ಗಂಡು ಅನ್ನುವಂಥ ಡಿಫ್ರೆನ್ಸ್ ಅಲ್ಲಿ ಏನಾದ್ರೂ ಪ್ಲಾನಿಂಗ್ ಆತರ ಏನಾದ್ರೂ ಇದ್ದಾಗ ನಾವ್ ಹೇಳೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ಬಿಕಾಸ್ ದೇ ಆರ್ ನಾಟ್ ಇನ್ ದಟ್ ಸೇಮ್ ಎನರ್ಜಿ. ಹಂಗಾಗಿ ನಾವು ಅದನ್ನ ಹೇಳಲ್ಲ. ಓಕೆ. ಬಟ್ ಅಕ್ಯುರಸಿ ಅಂದ್ರೆ ನಿಮ್ಗೆ ಆಸ್ಟ್ರಾಲಜಿನೂ ಗೊತ್ತು, ಸೊ ನಿಮ್ಗೆ ಆಸ್ಟ್ರಾಲಜಿ ತುಂಬಾ ಇಷ್ಟ ಆಗುತ್ತೆ, ಟ್ಯಾರೋ ತುಂಬಾ ಇಷ್ಟ ಆಗುತ್ತೆ? ಅಂದ್ರೆ ನಿಮ್ಗೆ ಅಕ್ಯುರಸಿ ಅಥವಾ ಇದ್ರ ಬಗ್ಗೆ ಟ್ಯಾರೋ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಓಕೆ. ಅಂಡ್ ವೆರಿ ಕ್ವಿಕ್ ಆಗಿ ನಮ್ಗೆ ಆನ್ಸರ್ ಸಿಗುತ್ತೆ. ಅದಾದ್ರೆ ಚಾರ್ಟ್ ಬರೀಬೇಕು, ಮತ್ತೆ ಗ್ರಹ ಮೂವ್ಮೆಂಟ್ ಎಲ್ಲ ನೋಡ್ಕೊಬೇಕು, ತಿಥಿ ಎಲ್ಲ ನೋಡ್ಕೊಬೇಕು, ಮತ್ತೆ ರಾಹುಕಾಲ, ಗುಳಿಗಕಾಲ ಅದೆಲ್ಲ ನೋಡ್ಕೊಬೇಕು, ಬರಿಬೇಕು, ಸ್ವಲ್ಪ ಟೈಮ್ ತಗೊಳತ್ತೆ. ಇದಂದ್ರೆ ನಮ್ಗೆ ಕ್ವಿಕ್ ಎನರ್ಜಿ ಚೆಕ್ ಅಲ್ಲಿ ಬರುತ್ತೆ. ಸೊ ಕಂಪೇರ್ ಟು ಆಸ್ಟ್ರಾಲಜಿ ನನಗೆ ಟ್ಯಾರೋ ಕಂಫರ್ಟ್ ಅನ್ಸುತ್ತೆ. ಓಕೆ. ಇವನ್ ಟ್ಯಾರೋ ನೀವ್ ಹೇಳ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ಪ್ರಶ್ನೆ ಮಾರ್ಗ ಅಂತ ಬರುತ್ತಲ್ವಾ ಆಸ್ಟ್ರಾಲಜಿಲಿ, ಸ್ವಲ್ಪ ಸಿಮಿಲಾರಿಟಿ ಇದೆನಾ? ಯಾಕಂದ್ರೆ ಅದು ಕೂಡ ಇವಾಗ ನಾವು ಬಂದಿರೋ ಎನರ್ಜಿನ ಪಿಕ್ ಮಾಡ್ತೀರಾ, ಸೊ ಅದನ್ನ ನೋಡ್ಬಿಟ್ಟು ನೀವು ಪ್ರಿಡಿಕ್ಟ್ ಮಾಡ್ತೀರಾ. ಈವನ್ ಪ್ರಶ್ನೆ ಮಾರ್ಗನು ಈವನ್ ಅದ್ರಲ್ಲೂ ಯಾರ್ದು ಡೇಟ್ ಗೊತ್ತಿಲ್ಲ, ಅವ್ರ ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ ಅಂದ್ರೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಿಮಿಲರ್ ಅನ್ಸುತ್ತಾ ನಿಮ್ಗೆ? ಎರಡು ಸೇಮ್. ಅವ್ರ ಹೆಸರಿಟ್ಟಿದ್ದಾರೆ ಪ್ರಶ್ನಾವಳಿ ಇದು ಅಂತ, ನಾವು ಅದಕ್ಕೆ ಫಾರ್ಚೂನ್ ಟೆಲ್ಲಿಂಗ್ ಅಂತ ಹೆಸರಿಟ್ಟಿದೀವಿ ಅಷ್ಟೇ. ಓಕೆ. ಎರಡೂನು ಎಸ್ ಸೇಮ್. ಓಕೆ. ಆಮೇಲೆ ಶಿಲ್ಪ ಅವರೇ, ಈಗ ಜನಕ್ಕೆ ಹೆಂಗಾಗಿದೆ ಅಂದ್ರೆ ತುಂಬಾ ಸಂಪೂರ್ಣವಾಗಿನವರು ದೇವರನ್ನ ನಂಬೋದ್ರಲ್ಲಿ ಇರಲ್ಲ, ಕೆಲವೊಬ್ರು, ಎಲ್ಲರಿಗೂ ಅಲ್ಲ, ನೋಟ್ ಪಾಯಿಂಟ್. ಇನ್ನ ಸಂಪೂರ್ಣವಾಗಿನವರು ಆಸ್ಟ್ರಾಲಜಿ ನಂಬ್ತಾ ಇರೋದಿಲ್ಲ. ಅಂಡ್ ಅವ್ರ ಟ್ಯಾರೋ ಅಲ್ಲಿ ಏನಕ್ಕೆ ಬಂದಿರ್ತಾರೆ ಅಂದ್ರೆ, ಜಸ್ಟ್ ಐ ವಾಂಟ್ ಟು ಟ್ರೈ ಮೇಡಮ್ ಅಂತ ಹೇಳೋರು ಜಾಸ್ತಿ ಜನ ಬರ್ತಾರೆ. ಆಮೇಲೆ ಇದ್ರಲ್ಲಿ ಆದ್ರೆ ನನಗೆ ಕಣ್ಣಲ್ಲೇ ಕಾಣಿಸುತ್ತೆ, ಅವರೆಲ್ಲ ಬರ್ದಿರ್ತಾರೆ, ಅವ್ರು ಹೇಳ್ತಾ ಹೋಗ್ತಾರೆ, ನಮ್ಗದು ಅಷ್ಟು ಇಂಪ್ಯಾಕ್ಟ್ ಅನ್ಸಲ್ಲ. ಮತ್ತೆ ಅವ್ರು ಏನಾದ್ರೂ ಬರೀ ಪೂಜೆಗಳನ್ನ ಹೇಳ್ತಾರೆ, ಅದು ನನ್ಗಷ್ಟು ಅನ್ಸೋದಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ, ಟ್ಯಾರೋ ಇಂದ ಏನ್ ಗೈಡೆನ್ಸ್ ಸಿಗತ್ತೆ ಅಂತಾನು ಹೇಳೋರು ಇರ್ತಾರೆ. ಆವಾಗ ಅವ್ರಿಗೆ ವೆರಿ ಕ್ವಿಕ್ ಆಗಿ ಸಿಗತ್ತೆ, ಇಲ್ಲಿ ಹಿಂಗಿಂಗ್ ಮಾಡ್ಬೇಕು, ಹಿಂಗಿಂಗ್ ಮಾಡ್ಬೇಕು. ರಿಚುವಲ್ ಮಾಡೋರಿಗೆ ಎಸ್ ಹೇಳ್ಬಹುದು, ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಈ ತರದನ್ನ ದಾನ ಧರ್ಮ ಕೊಡಿ ಅಂತ. ಇನ್ನ ಕೆಲವೊಂದಷ್ಟು ಜನ ಇರ್ತಾರೆ, ಒಂದು 50 to 60% ಅವರು ನಮ್ಗೆ ಅದೆಲ್ಲ ಇಷ್ಟ ಇಲ್ಲ ಒಂದು, ಅಥವಾ ಬೇರೆ ರಿಲಿಜಿಯನ್ ಇಂದ ಬಂದಿರ್ತಾರೆ. ಅವ್ರಿಗೆ ನಾನು ಅದು ಟೆಂಪಲ್ ಬಗ್ಗೆ ಅವ್ರಿಗೆ ಮಾಹಿತಿ ಅಥವಾ ಯಾವ್ದಾದ್ರು ರಿಚುವಲ್ ಹೇಳಕ್ ಆಗೋದಿಲ್ಲ. ಅಂತವ್ರಿಗೆ ಸ್ವಿಚ್ ವರ್ಡ್ಸ್ ಆಗಿರಬಹುದು, ಏಂಜಲಿಕ್ ಪ್ರೇಯರ್ಸ್ ಆಗಿರಬಹುದು, ಈ ರೀತಿಯ ಕ್ರಿಸ್ಟಲ್ಸ್ ಆಗಿರಬಹುದು, ಟಂಬಲ್ಸ್ ಆಗಿರ್ಬಹುದು, ಏಂಜಲ್ಸ್ ಆಗಿರ್ಬಹುದು, ಈ ರೀತಿಯ ಪರಿಹಾರಗಳನ್ನ ಕೊಡ್ತೀವಿ. ಹಂಗಾಗಿ ಅವ್ರಿಗೆ ಹೆಂಗ ಅನ್ಸತ್ತೆ ಜನರಲ್ಲಿ, ನನಗೂ ಅಷ್ಟೇ, ಕಂಪೇರ್ ಟು ಆಸ್ಟ್ರಾಲಜಿ ನನ್ಗೆ ಟ್ಯಾರೋ ಅಲ್ಲಿ ಕ್ವಿಕ್ ಆಗಿ ಆನ್ಸರ್ ಸಿಗತ್ತೆ. ಮತ್ತೆ ರಿಚುವಲ್ಸ್ ಆಗ್ಲಿ ಅಥವಾ ರೆಮಿಡೀಸ್ ಆಗ್ಲಿ ಈಸಿ ಆಗಿರತ್ತೆ. ಅದಕ್ಕೇನೆ ನನಗೆ ಟ್ಯಾರೋ ಇಷ್ಟ. ಇದು ನೀವು ಕ್ರಿಸ್ಟಲ್ಸ್ ಮತ್ತೆ ಜೆಮ್ ಸ್ಟೋನ್ ಸಿಮಿಲರ್ ಏನಾದ್ರು? ಎಸ್,
ಕ್ರಿಸ್ಟಲ್ಸ್ ಅಂದ್ರೆ ಸಂಪೂರ್ಣವಾಗಿ ಭೂಮಿ ಒಳಗಡೆನೆ ಇರುತ್ತೆ. ಕಲ್ಲು ಎಕ್ಸಾಕ್ಟ್ಲಿ ಕಲ್ಲು ಹೆಂಗಿದೆಯೋ ಹಂಗೆ. ಜಮ್ ಸ್ಟೋನ್ ಆಗ್ಬೇಕು ಇದೆ ಅಂತಂದ್ರೆ ಗ್ರೀನ್ ಅವೆಂಚರಿಂದು. ಈ ಜಮ್ ಸ್ಟೋನ್ ಆಗ್ಬೇಕು ಅಂದ್ರೆ ಲ್ಯಾಬ್ ಹೋಗ್ಬೇಕು, ಲ್ಯಾಬ್ ಟೆಸ್ಟ್ ಪಾಸ್ ಆಗ್ಬೇಕು, ಅದಾದ್ಮೇಲೆ ಸರ್ಟಿಫಿಕೇಟ್ ಬರುತ್ತೆ, ಅದೇ ಜಮ್ ಸ್ಟೋನ್. ಇದು ಗ್ರೀನ್ ಎಮ್ರಾಲ್ಡ್, ಇದು ಡಾರ್ಕ್ ಗ್ರೀನ್ ಇದ್ರೆ ಗ್ರೀನ್ ಅವೆಂಚರಿನ್ ಅಂತ ಕರಿತೀವಿ. ಗ್ರೀನ್ ಜೇಡ್ ಅಂತ ಕರಿತೀವಿ ಡಾರ್ಕ್ ಕಲರ್. ಇದು ಗ್ರೀನ್ ಅವೆಂಚರಿನ್, ಇದು ಗ್ರೀನ್ ಅವೆಂಚರಿನ್. ಡಾರ್ಕ್ ಗ್ರೀನ್ ಇರುತ್ತೆ, ಗ್ರೀನ್ ಜೇಡ್ ಅಂತ ಕರಿತೀವಿ, ಅದೇ ಎಮ್ರಾಲ್ಡ್. ಓಕೆ ಓಕೆ. ಗ್ರೀನ್ ಕಲರ್ ಎಮ್ರಾಲ್ಡ್. ಅದನ್ನ ಯಾರು ಮಿಥುನ ರಾಶಿ ಅವ್ರು ಇದ್ದಾರೋ ಅವ್ರು ಕನೆಕ್ಟ್ ಮಾಡ್ಕೊಬಹುದು. ಅದು ಪ್ರಿಷಿಯಸ್ ಸ್ಟೋನ್ಸ್ ಅಲ್ಲಿ ಬರುತ್ತೆ. ಎಸ್, ದಿಸ್ ಆಲ್ಸೋ ಕ್ರಿಸ್ಟಲ್ ಇಂದಾನೆ ಪ್ರಿಷಿಯಸ್ ಸ್ಟೋನ್ಸ್ ಆಗೋದು. ಬಟ್ ಇದು ರಾ ಇಂದ ಯಾಕೆ ಎನರ್ಜೀಸ್ ನಮ್ಗೆ ಜಾಸ್ತಿ ಸಿಗತ್ತೆ, ಹೈ ಸಿಗತ್ತೆ ಅಂದ್ರೆ ಇದಕ್ಕೇನು ಇಂಟೆನ್ಷನ್ ಕ್ರಿಯೇಟ್ ಆಗಿರೋದಿಲ್ಲ, ಭೂಮಿ ಒಳಗಡೆ ಇರತ್ತೆ, ಯಾವುದೇ ರೀತಿಯ ಟೆಸ್ಟಿಂಗ್ ಹೋಗಿರೋದಿಲ್ಲ. ವೆರಿ ರಾ ಅಂದ್ರೆ ಮಗು ತರ ಇರತ್ತೆ ನಿಮ್ ಹತ್ರ ಬಂದಾಗ. ಯು ಕ್ಯಾನ್ ಕ್ರಿಯೇಟ್ ಇಂಟೆನ್ಷನ್, ಯು ಕ್ಯಾನ್ ಯೂಸ್ ಫಾರ್ ಪಾಸಿಟಿವಿಟಿ, ಯು ಕ್ಯಾನ್ ಯೂಸ್ ಫಾರ್ ಸಪೋರ್ಟ್ ಸಿಸ್ಟಮ್, ಪ್ರೇಯರ್ಸ್ಗೆ, ನಿಮ್ಗೆ ಮೋಟಿವೇಶನ್ ಬರೋದಕ್ಕೆ ಯು ಕ್ಯಾನ್ ಯೂಸ್ ಕ್ರಿಸ್ಟಲ್. ಜಮ್ ಸ್ಟೋನ್ ಅಂದ್ರೆ ನೀನ್ ಉಂಗ್ರದಲ್ಲೇ ಮಾಡಿ ಹಾಕೋಬೇಕು. ಒಂದೊಂದ್ಸತಿ ಟಚ್ ಮಾಡ್ತೀಯಾ, ಒಂದೊಂದ್ಸತಿ ಟಚ್ ಮಾಡಲ್ಲ, ಒಂದೊಂದ್ಸತಿ ಮರ್ತ್ ಹೋಗ್ತೀಯಾ, ಕೆಲವೊಂದ್ಸತಿ ದಪ್ಪ ಆದ್ರೆ ಆ ಫಿಂಗರ್ ಬರೋದು ಇಲ್ಲ, ಆ ತರದ ಪ್ರಾಬ್ಲಮ್ಸ್ ಇರುತ್ತೆ. ಇದ್ರಲ್ಲಾದ್ರೆ ನೀವು ಕ್ರಿಯೇಟ್ ಇಂಟೆನ್ಷನ್ಸ್ ಇದೆಲ್ಲ ಹೇಳಿದ್ರಿ. ಸೊ ಏನಾದ್ರೂ ಲೈಕ್ ನಮ್ದು ಇದು ಹೇಳ್ತಾರಲ್ಲ ಸಂಕಲ್ಪ ಅಂತ ಮಾಡ್ತಾರೆ, ಸಿಮಿಲರ್ ನಾವ್ ಏನಾದ್ರು ಕ್ರಿಸ್ಟಲ್ ಇಟ್ಕೊಂಡು ಏನೋ ಪ್ರೇಯರ್ ಮಾಡ್ಕೊಂಡು ಆ ಇಂಟೆನ್ಷನ್ ಇಂದ ನಮ್ ಜೊತೆ ಇಟ್ಕೋಬೇಕು ಈ ತರನ, ಅಥವಾ ಯಾವ ತರ? ಸಂಕಲ್ಪ ಅಂತ ನೀವ್ ಹೇಳಿದ್ರಿ, ನಾವ್ ಅದನ್ನ ಮ್ಯಾನಿಫೆಸ್ಟೇಷನ್ ಕರೆಕ್ಟ್. ಎಸ್, ಇವಾಗ 7 ಚಕ್ರ ಇಲ್ಲಿ ನಾನು ಇಟ್ಟಿರೋದು 7 ಚಕ್ರ ಕ್ರಿಸ್ಟಲ್ಸ್. ಇವಾಗ ನಿಮ್ಗೆ 7 ಚಕ್ರ ಬ್ಯಾಲೆನ್ಸ್ ಮಾಡ್ಬೇಕು, ಮತ್ತೆ 7 ಚಕ್ರ ಅಲೈನಿಂಗ್ ಆಗಿರ್ಬೇಕು ಅಂದ್ರೆ 7 ಚಕ್ರ ಬ್ರಾಸ್ಲೆಟ್ ನ ನೀವು ಪ್ರೇಯರ್ಸ್ ಅಲ್ಲಿ ಅಂದ್ರೆ ಮೆಡಿಟೇಷನ್ ಅಲ್ಲಿ ಆಡ್ ಮಾಡಬಹುದು. ಒಂದು ಮಲ್ಕೊಂಡು ದೇಹದ ಮೇಲೆ ಇಟ್ಕೊಂಡು ಆ ಕ್ರಿಸ್ಟಲ್ಸ್ ನ ನೀವು ಯೂಸ್ ಮಾಡ್ಕೊಬಹುದು, ಇಲ್ಲ ಕೈಯಲ್ಲೇ ಈ ರೀತಿ ಹಿಡ್ಕೊಂಡು ಯೂಸ್ ಮಾಡಬಹುದು, ಅಥವಾ ಸ್ನಾನದ ನೀರಿಗೆ ಇದನ್ನ ಹಾಕಿನೂ ಆ ಎನರ್ಜಿನ ತಗೋಬಹುದು, ಅಥವಾ ಕುಡಿಯೋ ನೀರಿಗೆ ನೀವು ನೈಟ್ ಬಾಟ್ಲ್ ಅಲ್ಲಿ ಹಾಕಿಟ್ಟು ಬೆಳಗ್ಗೆ ಎದ್ದು ಕುಡಿಬಹುದು. 7 ಚಕ್ರ ಎನರ್ಜೀಸ್ ಮತ್ತೆ ಅಲೈನ್ಮೆಂಟ್ ಗೆ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ನೀವು ಇದನ್ನ ತಗೊಂಡಾಗ್ಲೇನೆ ಸಂಕಲ್ಪ ಮಾಡ್ಕೋಬೇಕು, ಇದರಿಂದ ನನ್ನ 7 ಚಕ್ರ ಅಲೈನ್ ಆಗತ್ತೆ, ಇದರಿಂದ ನನ್ನ ಹೆಲ್ತ್ ಸುಧಾರಿಸ್ಕೊಳ್ಳುತ್ತೆ, ಇದರಿಂದ ನನ್ನ ಇಂಟ್ಯೂಷನ್ ಚೆನ್ನಾಗಾಗುತ್ತೆ ಅಂತ ಪ್ರೇಯರ್ಸ್ ನ ಮಾಡಿ ಯು ಹ್ಯಾವ್ ಟು ಯೂಸ್. ಮತ್ತೆ ನಿಮ್ಮ ಕ್ರಿಸ್ಟಲ್ಸ್, ನಿಮ್ಮ ಬ್ರಾಸ್ಲೆಟ್ ನ ಬೇರೆಯವ್ರು ಯೂಸ್ ಮಾಡಬಾರ್ದು, ಬಿಕಾಸ್ ಅದು ನಿಮ್ಗೆ ಅಲೈನ್ ಆಗ್ತಾ ಇರುತ್ತೆ. ಇದ್ರಲ್ಲಿ ನಂಬಿಕೆ ಇಲ್ಲ ಅಂದವ್ರಿಗೂ ವರ್ಕ್ ಆಗತ್ತಾ ಇದು? ಎಸ್. ಓಕೆ, ಅಂದ್ರೆ ಅದು ನಮ್ಮ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್, ನಮಗೆ ನಂಬಿಕೆ ಇರ್ಬೇಕು ಆತರ ಏನಿಲ್ಲ. ನನ್ಗೇನು ನಂಬಿಕೆ ಇಲ್ಲ, ನೀವ್ ಹೇಳಿದ್ ಜಸ್ಟ್ ಪ್ರೊಸೀಜರ್ ಮಾಡ್ತೀನಿ ಅಷ್ಟೇ ಅಂತ ಟೈಮ್ ಅಲ್ಲಿ ಕರೆಕ್ಟ್. ಕೆಲವೊಬ್ರು ಮೇಡಮ್ ನಮ್ಗೆ ಏನಾದ್ರು ಕ್ರಿಸ್ಟಲ್ ಸಜೆಸ್ಟ್ ಮಾಡಿ ಅನ್ನೋರಿಗೆ ನಾವ್ ಇದನ್ನ ಸಜೆಸ್ಟ್ ಮಾಡ್ತೀವಿ. ಬ್ರಾಸ್ಲೆಟ್ಸ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಐ ಕ್ಯಾನ್ ಸಜೆಸ್ಟ್. ಅದೇ ನೀವ್ ಹೇಳ್ದಂಗೆ ನಂಬಿಕೆ ಇಲ್ಲ ಅನ್ನೋರಿಗೆ ನಾವ್ ಹೇಳ್ತೀವಿ, ಮೆಟೀರಿಯಲ್ ನ ನೀನ್ ಈ ದಿಕ್ಕಿನಲ್ಲಿ ಈ ಮನೆಯಲ್ಲಿ ಈ ತರ ಇಡು, ನೀನ್ ವೆಹಿಕಲ್ ಅಲ್ಲಿ ಇಡು, ನಿನ್ನ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇಡು, ದೇ ಜಸ್ಟ್ ಕೀಪ್ ಅಷ್ಟೇ. ಅವ್ರ ಅದಕ್ಕೆ ಪ್ರೇಯರ್ ಮಾಡೋದು ಬೇಡ, ಅರ್ಶನ ಕುಂಕುಮ ಹಚ್ಚೋದು ಬೇಡ, ಜಸ್ಟ್ ನಾವ್ ಹೇಳಿದಂತ ದಿಕ್ಕಿನಲ್ಲಿ ಅವ್ರು ಇಡ್ಬೇಕಾಗತ್ತೆ. ಇಟ್ ವಿಲ್ ವರ್ಕ್. ಸೊ ಇದನ್ನೇನಾದ್ರು ಪ್ಯೂರಿಫೈ ಮಾಡ್ತಿರ್ಬೇಕು, ಏನಾದ್ರು ಪ್ರೊಸೀಜರ್ ಇದೆನಾ, ಅಥವಾ ಇದನ್ನ ಕ್ಲೆನ್ಸ್ ಮಾಡ್ಕೊಬೇಕಾಗತ್ತೆ. ಕ್ಲೆನ್ಸಿಂಗ್ ನಾನು ಡೀಟೇಲ್ ಆಗಿ ಹೇಳಿದೀನಿ. ನಿಮಗೆ ಒಂದು ಜನರಲಿ ಎಲ್ಲರಿಗೂ ಯೂಸ್ ಆಗತ್ತೆ ಅಂತ ಒಂದು ಚಿಕ್ಕದಾಗಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಹೇಳ್ತಾ ಇದೀನಿ. ಯಾವ್ದಾದ್ರು ಕ್ರಿಸ್ಟಲ್ ನೀವು ಪರ್ಚೇಸ್ ಮಾಡಿದಾಗ ಎಲ್ಲಾನು ಉಪ್ಪು ನೀರಿಗೆ ಹಾಕೋಷ್ಟು ಅದರಲ್ಲಿ ಎನರ್ಜಿ ಇರೋದಿಲ್ಲ. ಕೆಲವೊಂದು ಉಪ್ಪಿಗೆ ಹಾಕ್ಬೇಕು, ಕೆಲವೊಂದು ಹಾಕಬಾರ್ದು ಅಂತ ಇರುತ್ತೆ. ಜನರಲ್ ಆಗಿ ಗೊತ್ತಾಗೋದಿಲ್ಲ, ಅದಕ್ಕೆ ಉಪ್ಪು ನೀರಿಗೆ ಹಾಕ್ಬೇಡಿ. ಎಷ್ಟೋ ವಿಡಿಯೋಸ್ ಅಲ್ಲಿ ಉಪ್ಪು ನೀರಿಂದ ತೊಳಿರಿ ಅಂತ ಇರುತ್ತೆ. ಎಕ್ಸಾಂಪಲ್ ಪೈರೈಟ್, ಸಿಟ್ರಿನ್ ಇವೆಲ್ಲ ಉಪ್ಪಿಗೆ ಹೊಂದಾಣಿಕೆ ಆಗಲ್ಲ, ಹಾಕ್ಬಾರ್ದು. ಸೊ ನಾರ್ಮಲ್ ರನ್ನಿಂಗ್ ವಾಟರ್, ಕುಡಿಯೋ ನೀರಲ್ಲಿ ವಾಶ್ ಮಾಡ್ಕೋಬಹುದು, ಅದು ಒಂಥರ ಕ್ಲೆನ್ಸಿಂಗ್. ಎರಡನೇದು ಧೂಪ್, ಅಂದ್ರೆ ಊದಿನ ಕಡ್ಡಿಯಿಂದ ಮಾಡ್ಬೋದು, ಅಥವಾ ಕರ್ಪೂರ ಬೆಳಗ್ಗೆ ಮಾಡಬಹುದು, ಅಥವಾ ಸಾಂಬ್ರಾಣಿ ಹಾಕ್ಬಹುದು, ಅಥವಾ ಸೇಜ್ ಅಂತೀವಿ, ಸೇಜ್ ಇಂದಾನು ನೀವು ಕ್ಲೆನ್ಸಿಂಗ್ ಮಾಡ್ಕೋಬಹುದು. ಮೂರನೇ ಫುಲ್ ಮೂನ್, ನ್ಯೂ ಮೂನ್ ಬಂದಾಗ ನಿಮ್ಮ ಕ್ರಿಸ್ಟಲ್ಸ್ ನೆಲ್ಲ ನೀವು ಕಿಟಕಿ ಸೈಡ್ ಅಲ್ಲಿ ಇಡೋದ್ರಿಂದ ಅಥವಾ ಟೆರೆಸ್ ಮೇಲೆ ಇಡೋದ್ರಿಂದನೂ ಆ ಎನರ್ಜಿ ಅದ್ರೊಳಗೆ ಬರುತ್ತೆ, ಅದು ಕ್ಲೆನ್ಸ್ ಆಗುತ್ತೆ. ಈ ರೀತಿಯಾಗಿ ನೀವು ಕ್ಲೆನ್ಸಿಂಗ್ ಮಾಡ್ಕೋಬಹುದು ಕ್ರಿಸ್ಟಲ್ಸ್ ನ. ನೀವ್ ಹೇಳ್ತಾ ಇದ್ರೆ ನಂಗೆ ಒಂಥರ ಸ್ವಲ್ಪ ಸಿಮಿಲರ್, ಒಂಥರ ಕೆಲವೊಂದು ನಮ್ಮ ಹಿಂದೂ ರಿಚುವಲ್ಸ್ ಅಲ್ಲಿ ಅದ್ರಲ್ಲಿ ಏನ್ ಹೇಳ್ತಾರೆ, ಪೂಜೆಗಳು ಮಾಡ್ತಿರ್ತಾರೆ, ಅಂದ್ರೆ ಅದಕ್ಕೆ ಧೂಪ, ದೀಪ, ನೈವೇದ್ಯ, ಈ ತರ ಕ್ಲೆನ್ಸಿಂಗ್ಸ್ ಇರುತ್ತೆ. ಫೈರ್ ಕ್ಲೆನ್ಸಿಂಗು, ಅದೇ ಏರ್ ಕ್ಲೆನ್ಸಿಂಗ್, ಈ ತರ. ಸೊ ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ ನಿಮ್ಗೆ? ಎಸ್, ಆಲ್ಮೋಸ್ಟ್ ಸಿಮಿಲರ್. ಈ ಕ್ರಿಸ್ಟಲ್ಗೆ ಮತ್ತೆ ಬ್ರಾಸ್ಲೆಟ್ಗೆ ಕ್ಲೆನ್ಸಿಂಗು ಸೇಮ್.
ನೀವು ಆಫರಿಂಗ್ ಬಗ್ಗೆ ಮಾತಾಡಿದ್ರೆ ಅಂದ್ರೆ ನೈವೇದ್ಯ ಅಂತ ಬಂದ್ರೆ ಆಫರಿಂಗ್ ಎಸ್ ನಿಮ್ಮ ಏಂಜಲ್ಸ್ ನ ನೀವು ಪ್ರೇಯರ್ ಮಾಡ್ತಿದ್ರೆ ಸಂಕಲ್ಪ ಮಾಡ್ಕೊಂಡಿದ್ರೆ ಎಕ್ಸಾಂಪಲ್ ಈ ಎನರ್ಜಿ ಬಂದ್ಬಿಟ್ಟು ನಿಮಗೆ ಗ್ರೀನ್ ಅವೆಂಚರಿಂಗ್. ಓಕೆ. ಈ ಏಂಜಲ್ ಬಂದು ಗ್ರೀನ್ ಅವೆಂಚರಿಂಗ್ ಬಂದು ಮನಿ ಅಟ್ರಾಕ್ಷನ್ ಏಂಜಲ್. ಒಂದು ಸಂಕಲ್ಪ ನೀವು ಮಾಡ್ಕೊಂಡಿರ್ತೀರ, ಒಂದಿಷ್ಟು ಅಮೌಂಟ್ ನನಗೆ ಬರೋದಿದೆ, ಕೈಂಡ್ಲಿ ಹೆಲ್ಪ್ ಅಂತ. ಅದು ಬಂತಾ ಅಥವಾ ಬರೋದಿದೆಯಾ, ಆ ಟೈಮಲ್ಲಿ ಯು ಕ್ಯಾನ್ ಆಫರ್ ಕೇಕ್ಸ್, ಸಮ್ ಸ್ವೀಟ್ಸ್, ಸಮ್ ಚಾಕ್ಲೇಟ್ಸ್ ನಿಮ್ಮ ಏಂಜಲ್ಗೆ ನೀವು ಆಫರ್ ಮಾಡ್ಬೋದು. ಈ ರೀತಿಯಾಗಿ ಅಂದ್ರೆ ಆಫರಿಂಗ್ಸ್ ಕೂಡ ಏನಾದ್ರೂ ಪರ್ಟಿಕ್ಯುಲರ್ ಇದೆನಾ, ಅಂದ್ರೆ ಇದೇ ಆಫರಿಂಗ್ ರೋಸಸ್. ಓಕೆ. ಲೈಕ್ ನಾವೇನೋ ಅಡ್ಗೆ ಮಾಡಿರೋದನ್ನ ಆಫರ್ ಮಾಡ್ತೀನಿ ಅಂದ್ರೆ ಇಲ್ಲ, ಅದು ಅಂದ್ರೆ ಇದು ಏಂಜಲ್ಸ್ಗೆ ಅದೇ ತರ ಅಡುಗೆದೆಲ್ಲ ಇಡಂಗಿಲ್ಲ. ಓಕೆ ಓಕೆ. ಅಂದ್ರೆ ಈ ಏಂಜಲ್ಸ್ ನನಗೆ ಯಾವಾಗ್ಲೂ ಏನು ನನ್ಗೆ ಅಂದ್ರೆ ನಾನು ಸ್ವಲ್ಪ ನನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಸ್ಟಡಿ ಮಾಡ್ತಿದ್ದೀನಲ್ಲ, ಡೇಟ್ ಆಫ್ ಬರ್ತ್ ಪ್ರಕಾರ ಇವರ್ ಸೋ ಇಂಟಿಟ್ಯೂವ್, ಸೋ ಕ್ಯೂರಿಯಸ್ ಇನ್ ದಿಸ್ ಕಾಸ್ಮಿಕ್ ಎನರ್ಜೀಸ್. ಟ್ರೂ ಟ್ರೂ, ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನನ್ಗೆ ಏನಂದ್ರೆ ಏಂಜಲ್ಸ್ ಅದ್ರ ನನಗೆ ಪರ್ಟಿಕ್ಯುಲರ್ ಏಂಜಲ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಅದರ್ವೈಸ್ ಕೆಲವೊಂದು ಇವಾಗ ನಮ್ಗೆ ಸನ್ ಗಾಡ್ ಅಂದ್ರೆ ಅವ್ರಿಗೊಂದು ಹೆಸರು ಇರುತ್ತೆ, ನಮ್ದು ಸೂರ್ಯದೇವ. ಸೊ ಎಲ್ಲ ಸಿಮಿಲಾರಿಟೀಸ್ ತುಂಬಾ ಕಾಣಿಸುತ್ತೆ ವೆಸ್ಟರ್ನ್ ಕಲ್ಚರ್ಗೂ ನಮ್ದಕ್ಕೂ. ಸೊ ಏಂಜಲ್ಸ್ ಕೂಡ ನಮ್ ಇಂಡಿಯನ್ ಡೈಟೀಸ್ ಇರ್ತಾರಲ್ಲ, ಇದು ಯಾರಾದ್ರೂ ಹಿಂಗೆ ಡೆಮಿ ಗಾಡ್ಸ್ ಅಂತ ಹೇಳ್ತಾರೆ, ಆ ತರದ್ನ ಸಿಮಿಲಾರಿಟಿ ಇದೆನಾ? ಎಸ್. ಓಕೆ. ಏಂಜಲ್ಸ್ ಅಂದ್ರೆ ಅಷ್ಟು ದೇವತೆಗಳು. ಅಷ್ಟು ದೇವತೆಗಳು. ಇವಾಗ ಸಂಜೆ ಹೊತ್ತು ಅಮ್ಮ ಹೇಳ್ತಾರೆ ನೀನೇನೋ ಅಪಶಕ್ನ ಮಾತಾಡ್ಬೇಡ, ಅಷ್ಟು ದೇವತೆಗಳು ಅಷ್ಟು ಅಂತಾರೆ. ಹಂಗೆ ಏಂಜಲ್ಸ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಅಸ್ತು ದೇವತೆಗಳು. ಮತ್ತೆ ಇನ್ನೂ ಒಂದು ರೀತಿಯಲ್ಲಿ ಹೇಳಬಹುದು ಅಂತಂದ್ರೆ, ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಇಲ್ಲಿ ತೀರ್ ಹೋಗಿರೋ ಅಜ್ಜಿ ಅಥವಾ ತಾತ ಅವರೇ ಆಶೀರ್ವಾದ ಮಾಡಿದ್ರೇನು, ಪಿತೃ, ಅದಕ್ಕೆ ನನ್ಗೆ ಇದು ಸಿಕ್ತೇನು, ಅಥವಾ ಅವ್ರ ಹೆಸರು ಇಟ್ಟು ಆ ಮಕ್ಕಳಿಗೆ ಹೆಸರು ಕರೀತಿರ್ತಾರೆ ಅವ್ರ ಎನರ್ಜಿಯಿಂದ ಇರ್ಲಿ ಅಂತೆಲ್ಲ. ಸೊ ಒನ್ ಆರ್ ದ ಅದರ್ ವೇ ದೇ ಆಲ್ಸೋ ಬಿಕಮ್ ಏಂಜಲ್ ಸತ್ ಮೇಲೆ. ಕೆಲವೊಂದು ಕೇಸಲ್ಲಿ ಎಲ್ಲಾರು ಏಂಜಲ್ಸ್ ಆಗಲ್ಲ, ಆ ಒಂದು ಕ್ರೈಟೀರಿಯನ್ ಮ್ಯಾಚ್ ಆದ್ರೆ ಏಂಜಲ್ಸ್ ಆಗಿರ್ತಾರೆ. ದೇ ಆಲ್ಸೋ ಕಮ್ ಟು ಹೆಲ್ಪ್ ಫ್ಯಾಮಿಲೀಸ್, ಆತರ. ಆಮೇಲೆ ಇನ್ನ ಇದ್ರಲ್ಲಿ ಬಟರ್ಫ್ಲೈಸ್ ಆಗಿರಬಹುದು, ಬರ್ಡ್ಸ್ ಆಗಿರಬಹುದು, ದೇ ಆರ್ ಏಂಜಲ್ಸ್ ಆಕ್ಚುಲಿ. ಅವರಿಗೆ ನಮ್ ತರ ಕ್ರೋಧ, ಮದ, ಮತ್ಸರ, ಆಸೆ ಏನು ಇರೋದಿಲ್ಲ. ದೇ ಆರ್ ವೆರಿ ಹ್ಯಾಪಿ ಸೋಲ್ಸ್. ಒನ್ ಆರ್ ದ ಅದರ್ ವೇ ಅವ್ರು ನಿಮ್ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅಂದ್ರೆ ಅವ್ರಿಗೆ ಬಾಯಿ ಇಲ್ಲ, ಹೇಳಕ್ ಆಗೋದಿಲ್ಲ. ದೇ ಓನ್ಲಿ ಕಮ್ಯುನಿಕೇಟ್ ಥ್ರೂ. ನಿಮ್ ಹತ್ರ ಹಾರಾಡಬಹುದು, ನಿಮ್ ಮುಂದೆ ಬರಬಹುದು, ಬಟ್ ಯು ಆರ್ ಸೋ ಇಂಟಿಟ್ಯೂವ್. ನಿನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂದ್ರೆ ಅದನ್ನ ಡೌನ್ಲೋಡ್ಸ್ ತಗೋತೀಯ, ನಿನಗೆ ಗೊತ್ತಾಗತ್ತೆ ಹೌದು ನನ್ನ ಏಂಜಲ್ ನನ್ಗೇನೋ ಮೆಸೇಜ್ ಕೊಡ್ತಿದ್ದಾನೆ. ಲೈಕ್ ದಿಸ್ ಏಂಜಲ್ಸ್ ವಿಲ್ ವರ್ಕ್. ಎಸ್, ಇನ್ ಇಂಡಿಯಾ, ಫಾರಿನ್ ಎಲ್ಲ ಏಂಜಲ್ಸ್ ಒಂದೇ, ಅವ್ರಿಗೆ ಬೇರೆ ನಮಗ್ ಬೇರೆ ಅಂತ. ಓಕೆ ಓಕೆ. ಸೊ ನೀವು ನಿಮ್ಮ ಕಲ್ಚರ್, ನೀವು ನಿಮ್ ಬ್ಯಾಕ್ ಗ್ರೌಂಡ್, ನೀವು ಐ ಥಿಂಕ್ ನೀವು ಹಿಂದೂ ಅನ್ಸುತ್ತೆ. ಸೊ ನಿಮ್ಗೆ ಆಸ್ಟ್ರಾಲಜಿ ಬಿಟ್ಟು ಈ ಕಡೆ ಯಾಕೆ ಇಂಟ್ರೆಸ್ಟ್ ಬಂತು? ಅಂದ್ರೆ ಆಸ್ಟ್ರಾಲಜಿನೂ ನೀವು ಕಲ್ತ್ರ ಅದ್ರ ಬಗ್ಗೆ? ಇದು ಐ ಡೋಂಟ್ ನೋ, ನನ್ ವ್ಯೂವರ್ಸ್ ಇದು ಗೊತ್ತಾ ಇಲ್ವಾ ಅಂತ. ಓಕೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು 6th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ನಾವು ಪ್ಲೇಯಿಂಗ್ ಕಾರ್ಡ್ ತುಂಬಾ ಆಡ್ತಾ ಇದ್ವಿ. ಪ್ಲೇಯಿಂಗ್ ಕಾರ್ಡ್ ಆಡುವಾಗ ನನ್ನ ತಾತನ ಜೊತೆನೆ ನಾವು ಆಡ್ತಾ ಇದ್ದಿದ್ದು. ಅದೇ ನಾನು ಸಮ್ಮರ್ ಹಾಲಿಡೇಸ್ ಎಲ್ಲರೂ ಪ್ಲೇಯಿಂಗ್ ಕಾರ್ಡ್ಸ್ ಎಲ್ಲ ಆಡುವಾಗ ನಾನು ಇಂಟ್ಯೂಷನ್ ಪ್ರಕಾರ ನಾನು ಕೆಲವೊಂದು ಕಾರ್ಡ್ಸ್ ನ ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ತಿದ್ದೆ. ನಿಮ್ಮ ಹತ್ರ ಇದು ಬರ್ತಿದೆ, ಇದು ಬರ್ತಿದೆ, ಇದನ್ನ ಹಾಕ್ಬೇಕು ನೆಕ್ಸ್ಟ್ ಅಂತೆಲ್ಲ. ಅವಾಗ ನಮ್ ತಾತ ಅದನ್ನ ಸ್ವಲ್ಪ ಟ್ಯೂನ್ ಮಾಡ್ತಾ ಇದ್ರು. ಬೇಕಂತಾನೆ ನನಗೆ ಕೆಲವೊಂದು ಚಾಲೆಂಜಸ್ ನ ಕೊಡ್ತಾ ಇದ್ರು, ಈ ತರ ಬಂದ್ರೆ ಹಿಂಗ್ ಮಾಡ್ಬೇಕು ಅಂತ. ಸೊ ಅವಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇತ್ತು ಇವ್ರದ್ದು ಇಂಟ್ಯೂಷನ್ ವರ್ಕ್ ಆಗ್ತಿದೆ ಅಂತ. ಅವಾಗ ಅವ್ರು ನಮಗ್ ಡೈರೆಕ್ಟ್ ಆಗಿ ಈ ತರ ನೀನ್ ಆಸ್ಟ್ರಾಲಜಿಗೆ ಹೋಗ್ತೀಯಾ, ನಿನ್ ಇಂಟ್ಯೂಷನ್ ಹಿಂಗಿದೆ ಅಂತ ಹೇಳ್ಕೊಡ್ಲಿಲ್ಲ. ಆಮೇಲೆ ಅದನ್ನಿಂದ ನನ್ಗೆ ದೂರ ಮಾಡ್ತಾ ಬಂದ್ರು. ಅಂದ್ರೆ ಅದೊಂಥರ ಹೆಂಗಾಯ್ತು ಅಂದ್ರೆ, ಬೇರೆಯವರೆಲ್ಲ ಲಕ್ ಫ್ಯಾಕ್ಟರ್ ಅಲ್ಲಿ ಇವತ್ತು ನಾವು ಮ್ಯಾಚ್ ವಿನ್ ಆಗ್ತೀವ, ಇಲ್ಲಿ ಲಾಟ್ರಿ ಟಿಕೆಟ್ ತಗೋಬಹುದಾ, ಈ ತರದ್ದೆಲ್ಲ ಬರಕ್ ಇನ್ಕ್ಲೂಡ್ ಆಗ್ತದೆ. ನಿಮ್ಗೆ ಸಜೆಷನ್ ಕೇಳಕ್ ಸ್ಟಾರ್ಟ್ ಆಯ್ತು. ಬಟ್ ಆ ಟೈಮಲ್ಲಿ ನಂಗೆ ಎಕ್ಸಾಕ್ಟ್ಲಿ ನಾನು ಇಂಟ್ಯೂಷನ್ ನಿಂದ ನನ್ಗೆ ಇದು ಹೇಳ್ತಾ ಇದ್ದೀನಿ ಅದೆಲ್ಲ ಸುಮ್ಮನೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಏನೋ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೆ. ಆಮೇಲೆ ನಮ್ ತಾತ ಇದನ್ನ ಟ್ಯೂನ್ ಮಾಡ್ಬೇಕು ಅಂತ ಹೇಳಿ ಅಂಬೋಲಿ ಘಾಟ್ ಅಂತ ಬರುತ್ತೆ, ಬೆಳಗಾಮಿಂದ ಗೋವಾಗ್ ಹೋಗ್ಬೇಕಾದ್ರೆ ಅಂಬೋಲಿ ಘಾಟ್ ಅಂತ ಬರುತ್ತೆ. ಅಲ್ಲಿ ಪಾರ್ವತಿಯವ್ರು ಬಂದು ತಪಸ್ ಮಾಡಿರುವಂತ ಜಾಗ ಇದೆ. ಆ ಜಾಗಕ್ಕೆ ನಮ್ ತಾತ ಅವಾಗವಾಗ ನನಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಅಲ್ಲಿ ನೀರು ಉದ್ಭವ ಆಗಿದೆ, ಅಲ್ಲಿ ನಾವು ಪ್ರೇಯರ್ಸ್ ನ ಮಾಡ್ತಿದ್ವಿ, ಕೆಲವೊಂದು ಮಂತ್ರಗಳನ್ನ ಹೇಳ್ತಿದ್ರು. ಆಮೇಲೆ ಅವರು ಅವಾಗ ಅದೇ ಹೂವ ತಂದಿಟ್ಟು ಗೆಸ್ ಮಾಡು,
ಕಲ್ಲುಗಳು ಕಲರ್ ಕಲ್ ತಂದು ಎಷ್ಟು ಕಲ್ಲಿದೆ ಗೆಸ್ ಮಾಡು, ಅಥವಾ ಇವತ್ತು ಈಗ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಗೆಸ್ ಮಾಡು, ಈ ರೀತಿ ಚಿಕ್ಕ ಚಿಕ್ಕ ಟಾಸ್ಕ್ ಕೊಡೋರು ನನಗೆ. ಆಮೇಲೆ ಅಲ್ಲಿ ಎಲ್ಲೋ ವಸ್ತುಗಳನ್ನ ಬಚ್ಚಿಡೋದು ಕಾಡಲ್ಲಿ ಸರೌಂಡಿಂಗ್ಸ್ ಅಲ್ಲಿ, ಎಲ್ಲಿದೆ ಹುಡ್ಕೊಂಡ್ ಬಾ, ಇಷ್ಟೇ ಮಿನಿಟ್ಸ್ ಅಲ್ಲಿ ಹುಡುಕ್ಬೇಕು, ಈ ತರ ಎಲ್ಲ ನನಗೆ ಕೆಲವೊಂದು ಚಿಕ್ಕ 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 ಪ್ರಯೋಗಗಳನ್ನ ಮಾಡ್ಸೋರು. ಹಂಗಾಗಿ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಯ್ತು. ಆಮೇಲೆ ಕೆಲವೊಂದು ಪುಸ್ತಕಗಳನ್ನ ಕೊಟ್ಟಿದ್ರು ನನಗೆ, ರೇಖಿ ಸಂಬಂಧಿತವಾಗಿದ್ದು, ಗ್ರಹಗಳಿಗೆ ಸಂಬಂಧಿಸಿರುವಂತದ್ದು, ಆಸ್ಟ್ರಾಲಜಿಗೆ ಸಂಬಂಧಿಸಿರುವಂತದ್ದು. ಸ್ವಲ್ಪ ನಾನು ಆ ಟೈಮಲ್ಲಿ ನಮ್ಮ ತಾಯಿಗೆ ಹೆಲ್ತ್ ಇಶ್ಯೂ ಆದಾಗ ನಾನು ರೇಖಿನ ಕಲ್ತ್ಕೊಂಡೆ. ಆಗ ನನಗೆ ಇದು ಚಾನಲ್ ಆಗ್ತಾ ಬಂತು, ಇದು ಏನೋ ಇದೆ ಸ್ಪೆಷಾಲಿಟಿ ಇದ್ರಲ್ಲಿ, ಇದನ್ನ ಕಲ್ತ್ಕೋಬೇಕು. ಎಸ್, ಅವಾಗ 10th ಸ್ಟ್ಯಾಂಡರ್ಡ್ ಇದ್ದೆ, ಓದು ತುಂಬಾ ಇಂಪಾರ್ಟೆಂಟ್ ಇತ್ತು, ಎಜುಕೇಶನ್ ಅಂತ ಸ್ವಲ್ಪ ಗ್ಯಾಪ್ ತಗೊಂಡೆ 4-5 years. ಆ ಬುಕ್ಸ್ ಎಲ್ಲ ಏನಿತ್ತು ನನ್ನ ಹತ್ರ ನಾಲೆಡ್ಜ್ ಇದ್ದಿದ್ದನ್ನ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಡಿಪ್ಲೊಮಾ ಅಗೇನ್ ಅದನ್ನ ನಾನು ಮತ್ತೆ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಇನ್ ಅ ಬಿಗ್ ವೇ. ಒಳ್ಳೆ ಗುರುಗಳನ್ನ ಹಿಡ್ಕೊಂಡು ಅಥವಾ ಒಳ್ಳೆ ಸಾಧಕರನ್ನ ಹಿಡ್ಕೊಂಡು ಪ್ರೇಯರ್ಸ್ ನ ಮಾಡ್ತಾ ನಾನು ಇದನ್ನ ಸಿದ್ಧಿ ಮಾಡ್ಕೊಂಡೆ. ನಿಮ್ ತಾತ ಹಾಗಾದ್ರೆ ನಿಮ್ ಚಿಕ್ಕವರಿದ್ದಾಗೆ ನೋಟಿಸ್ ಮಾಡಿದ್ರು ಇದನ್ನ? ಅವ್ರೊಬ್ರೇ ನೋಟಿಸ್ ಮಾಡಿ. ಓಕೆ ಓಕೆ. ಸೊ ನೆಕ್ಸ್ಟ್ ನೀವು ನಿಮ್ ಸಾಧನೆ ಏನು, ನಿಮ್ಗೆ ಅಂದ್ರೆ ನೀವೇನ್ ಮಾಡಿ, ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವೇನ್ ಹೆಂಗ್ ಕಲ್ತ್ಕೊಂಡ್ರಿ, ಹೇಗಿದೆಲ್ಲ ಸಿದ್ಧಿ ಆಯ್ತು ಅಂತ? ಟ್ಯಾರೋ ಬಂದ್ ಕಂಪ್ಲೀಟ್ಲಿ ಯುವರ್ ಎನರ್ಜಿ. ಯಾರ್ಯಾರು ಟ್ಯಾರೋ ರೀಡರ್ಸ್ ಇದ್ದೀರಾ ನಿಮ್ಗೂ ಇದು ಕನೆಕ್ಟ್ ಆಗಬಹುದು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾನೇ ಅಲೋನ್ ಫೀಲ್ ಆಗತ್ತೆ. ಆಮೇಲೆ 99% ನೀವು ಮೆಟೀರಿಯಲಿಸ್ಟಿಕ್ ವರ್ಡ್ ಇಂದ ಡಿಟ್ಯಾಚ್ ಆಗ್ತೀರ. ಇದು 99.9 ಜನರಿಗೆ ಗೊತ್ತಿಲ್ಲ. 6 months ನಾನು ಒಂದಷ್ಟು ಇದರಿಂದ ಡಿಟ್ಯಾಚ್ ಆಗಿದ್ದೆ. ಅದು ಓನ್ಲಿ ನನ್ನ ಬ್ರದರ್, ಸಿಸ್ಟರ್ ಮತ್ತೆ ನನ್ನ ಫಾದರ್ಗೆ ಮಾತ್ರ ಗೊತ್ತಿರೋದು. ಡಿಟ್ಯಾಚ್ ಆಗಿ ಏನು ಬೇಡ ವೈರಾಗ್ಯ ಅನ್ನೋ ಸ್ಟೇಜ್ ಹೋಗಿದೆ. ಆ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಡೌನ್ಲೋಡ್ಸು ಸಿಕ್ತು, ಗಾಡೆಸಸ್ ಹೆಲ್ಪು ಸಿಕ್ತು, ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಯ್ತು. ಹಂಗೇನೆ ಈಗ ಜನರಲ್ ಆಗಿ ನಾನು ಹಾಬಿಗೋಸ್ಕರ ಕಲಿತೀನಿ ಅಂತಂದ್ರೆ, ಯು ವಿಲ್ ಲರ್ನ್ ಫಾರ್ ಹಾಬಿ ಅಂದ್ರೆ ಸ್ವಲ್ಪನೇ ನಿನ್ಗೆ ಬೇಸಿಕ್ ಆಗಿ ಗೊತ್ತಾಗತ್ತೆ. ಸನ್ ಅಂದ್ರೆ ಇದು, ಮೂನ್ ಅಂದ್ರೆ ಇದು, ಈ ಟೈಮಿಗೆ ಬಂದ್ರೆ ಹಿಂಗೆ, ಈ ಗ್ರಹ ಹಿಂಗೆ, ಬೇಸಿಕ್ ಆಗಿ ಕಲ್ತ್ಕೋತೀಯ. ನಮ್ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ಬೇಕು. ಆಮೇಲೆ ಅಲ್ಲಿಗೆ ಬಂದಿರೋ ಸಂದರ್ಭಕ್ಕೆ ಮತ್ತೆ ನೀನು ವ್ಯಕ್ತಿಯ ಎನರ್ಜಿನ ಪಿಕ್ ಮಾಡ್ಬೇಕು ಅಂದ್ರೆ ನೀನು ಕೆಲವೊಂದು ಮೇಲಿನ ಚಕ್ರನ ಆಕ್ಟಿವೇಟ್ ಮಾಡ್ಕೋಬೇಕು. 7 ಚಕ್ರ ಬಿಟ್ಟು ಮೇಲಿನ ಚಕ್ರನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿನ್ಗೆ ಈಸಿ ಆಗತ್ತೆ ಇದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಇದು ಅದೇ 6 months ನಾನು ಏನ್ ಬ್ರೇಕ್ ತಗೊಂಡಿದ್ನಲ್ಲ, ಅವಾಗ ಇನ್ ಡೆಪ್ತ್ ಆಗಿ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೆ. ಮೌನವಾಗಿರೋದು, ಯಾರ ಜೊತೆನೂ ಝೀರೋ ಕಮ್ಯುನಿಕೇಶನ್. ಅದು ನಾನೊಂದು ಆಶ್ರಮದಲ್ಲಿದ್ದೆ, ಅವಾಗ ನನಗೆ ಟೈಮ್ ಸರಿಯಾಗಿ ಊಟ ಸಿಗ್ತಾ ಇತ್ತು, ಫೈನ್. ಆಮೇಲೆ ಮನೇಲಿದ್ರು ನಂಗೆ ಒಂದಷ್ಟು ಪ್ರೈವಸಿಗಳಿತ್ತು, ಯಾರು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಇದು ತುಂಬಾ ಟೈಮ್ ಸಿಕ್ತು ಸಾಧನೆ ಅಥವಾ ಇದನ್ನ ನಾನು ಸಂಪೂರ್ಣವಾಗಿ ನನ್ನೊಳಗೆ ಅಳವಡಿಸ್ಕೊಳ್ಳೋದಕ್ಕೆ. ಸೊ ಇವಾಗ ನಾವು ಪ್ರೇಯರ್ಸ್ ಅಥವಾ ಮೆಡಿಟೇಷನ್ ಅಂತ ಕೂತ್ಕೊಂಡ್ರೆ, ಒಂದು ಡೋರ್ ಲಾಕ್ ಮಾಡಿ ಕೂತ್ರೆ 8 hours ಆಗ್ಬೋದು, 10 hours ಆಗ್ಬೋದು. ಎಗೇನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಸುಮ್ನೆ ಒಬ್ರೇ ಯಾಕಿದ್ದಾರೆ, ಒಳಗಡೆ ಯಾಕೆ ಡೋರ್ ಲಾಕ್ ಮಾಡಿದ್ದಾರೆ, ಯಾರು ಮಾತಾಡ್ತಾ ಇಲ್ಲ ಯಾಕೆ, ಮೊಬೈಲ್ ಯಾಕೆ ಯೂಸ್ ಮಾಡ್ತಿಲ್ಲ, ಈ ರೀತಿ ಸ್ವಲ್ಪ ಈ ತರದ ವಿಷಯಗಳಲ್ಲಿ. ಈಗ ಆಸ್ಟ್ರಾಲಜಿ ಅಂದ್ರೆ ಅವರು ಬೆಳಗ್ಗೆ ಎದ್ದು ನೀನ್ ಈ ತರ ಮಂತ್ರಗಳನ್ನ ಹೇಳ್ಬೇಕು, ಇಷ್ಟಿಷ್ಟಕ್ಕೆ ಟೈಮ್ಗೆ ಇರತ್ತೆ, ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು, ಗ್ರಹಗತಿ ಇದು ಅಂತೆಲ್ಲ ಹೇಳ್ಕೊಟ್ಟಿರ್ತಾರೆ. ಅದ್ರ ಚಾರ್ಟ್ ನೀನ್ ಬರಿಬಹುದು. ಅದನ್ನು ಸೇಮ್ ನೀನ್ ಇದು ಹಿಂಗೆ ಬೇಸಿಕ್ ನಾನು ಹೇಳದ್ನಲ್ಲ, ಆಸ್ಟ್ರಾಲಜಿ ಮತ್ತೆ ಟ್ಯಾರೋದಲ್ಲಿ ಸನ್ ಮೂನ್ ಇದೆಲ್ಲ ಸೇಮ್ ಆಗಿರುತ್ತೆ. ಬೇಸಿಕ್ ನೀವ್ ಹೇಳ್ಬೋದು, ಯಾರ್ಯಾರು ಪ್ರಾಕ್ಟಿಷನರ್ ಇದ್ರೋ ಬೇಸಿಕ್ ಹೇಳ್ಬೋದು. ಬಿಹೈಂಡ್ ಅದಕ್ಕಿನ್ನ ಎಕ್ಸ್ಟ್ರಾ ನಿನ್ನನ್ನ ನೀನು ಪ್ರೂವ್ ಮಾಡ್ಕೊಬೇಕು ಅಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಆ ರೀತಿಯಾಗಿ ನಾನು ಇದನ್ನ ನನಗೆ ಟೈಮ್ ಕೊಡ್ತಾ ಬಂದೆ. ಆಸ್ ಯು ಸೆಡ್, ನಾನು ಟ್ಯಾರೋ ಕಲ್ತ್ಕೊಂಡಿದ್ದೀನಿ, ಆಸ್ಟ್ರಾಲಜಿ, ವೇದಿಕ್ ಆಸ್ಟ್ರಾಲಜಿ, ನ್ಯೂಮರಾಲಜಿ, ಆಮೇಲೆ ಏಂಜಲಿಕ್ ರೀಡಿಂಗ್ಸ್, ಆಮೇಲೆ ಸ್ವಿಚ್ ವರ್ಡ್ಸ್, ನಾನೇ ಓನ್ ಆಗಿ ಸ್ವಿಚ್ ವರ್ಡ್ಸ್ ಕ್ರಿಯೇಟ್ ಮಾಡುವಂಥದ್ದು, ಕ್ರಿಸ್ಟಲ್ಸ್ ಹೀಲಿಂಗ್. ನನ್ನ ಚಾನಲ್ ಅಲ್ಲಿ ನೋಡಿರ್ಬಹುದು ನೀವು, ಝೀಬು ಕಾಯಿನ್ ಅನ್ನೋದಾಗಿರ್ಬಹುದು, ಕ್ಲೋನಿ ಕಾಯಿನ್ ಆಗಿರಬಹುದು, ಲವ್ ಝೀಬು ಕಾಯಿನ್ ಆಗಿರಬಹುದು, ಆಮೇಲೆ ಎಜುಕೇಶನ್ ಬ್ರಾಸ್ಲೆಟ್ ಆಗಿರಬಹುದು, ವೆಯ್ಟ್ ಲಾಸ್ ಬ್ರಾಸ್ಲೆಟ್ ಆಗಿರಬಹುದು, ಲವ್ ಬ್ರಾಸ್ಲೆಟ್ ಆಗಿರ್ಬಹುದು. ಇಟ್ಸ್ ಮೈ ಓನ್ ಕ್ರಿಯೇಷನ್ಸ್ ಇದೆಲ್ಲ. ಆ ರೀತಿ ಕ್ರಿಸ್ಟಲ್ ಹೀಲಿಂಗ್ ಮಾಡೆಲಿಟೀಸ್ ಕಲ್ತಿದ್ದೀನಿ. ಸ್ಪೆಲ್ಸ್ ಅಂದ್ರೆ ಕ್ಯಾಂಡಲ್ಸ್ ನ ಯೂಸ್ ಮಾಡಿ ಪ್ರೇಯರ್ಸ್ ನ ಮಾಡುವಂಥದ್ದು, ಕ್ಯಾಂಡಲ್ ಸ್ಪೆಲ್ಸ್. ಆಮೇಲೆ ದಶ್ ಮಹಾವಿದ್ಯಾ ಜಸ್ಟ್ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇನ್ನೂ ನಡೀತಾ ಇದೆ. ಆಮೇಲೆ ಏಂಜಲ್ಸ್ ಮತ್ತೆ ಡಿಮನ್ಸ್ ಜೊತೆಗೆ ಹೆಂಗ್ ವರ್ಕ್ ಮಾಡೋದು,
ನಾಟ್ ಓನ್ಲಿ ಏಂಜಲ್ಸ್. ಈಗ ಕ್ಲೋನಿ ಕಾಯಿನ್ ನಾನು ಏನ್ ಕ್ರಿಯೇಟ್ ಮಾಡಿದೀನ, ಹಿ ಈಸ್ ಅ ಡೀಮನ್. ಸೊ ಅವ್ರ ಜೊತೆಗೂ ಹೆಂಗೆ, ಈಗ ದಶಮಹಾವಿದ್ಯದಲ್ಲೂ ಅಷ್ಟೇ ಎಲ್ಲಾ ದೇವಿ ದೇವತೆಗಳಿಗೆ ದ್ವಾರಪಾಲಕರು ಅಂತ ಇರ್ತಾರೆ. ಹಂಗೇನೆ ಕಾಳಿ ಅಂತ ನಾವು ಪ್ರೇಯರ್ ಮಾಡುವಾಗ, ಕಾಳಿ ಅಂತ ಬರುವಾಗ ಅಲ್ಲಿ ಕೆಲವಷ್ಟು ಡಾಕಿನಿ ಶಾಕಿನಿಯರು ಇರ್ತಾರೆ. ಅವರನ್ನ ನೀವು ಪರ್ಮಿಷನ್ ಇಂದನೋ ಅಥವಾ ಅವರ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಅಲ್ಲಿಗೆ ರೀಚ್ ಆಗಕ್ ಸಾಧ್ಯ. ಸೊ ಈ ಡಾಕಿನಿ ಶಾಕಿನಿ ಎಲ್ಲ ಏನಿದೆಯೋ ಇವ್ರನ್ನ ಸ್ವಲ್ಪ ನೀವು ಪ್ರೇಯರ್ಸ್ ಇಂದ ಸಿದ್ಧಿ ಮಾಡ್ಕೋಬೇಕಾಗತ್ತೆ. ದಟ್ ಆಲ್ಸೋ ಇಂಪಾರ್ಟೆಂಟ್. ಸೊ ಬಟ್ ಅವರು ಡಿಮಾನ್ಸ್ ನೀವು ಹೇಳೋದು. Yes, correct. ಆಮೇಲೆ ತುಂಬಾ ಜನ ತಿಳ್ಕೊತಾರೆ ಇಟ್ಸ್ ಅ ಬ್ಲಾಕ್ ಮ್ಯಾಜಿಕ್ ಅಂತೆಲ್ಲ. ಇಟ್ಸ್ ಅ ವೈಟ್ ಮ್ಯಾಜಿಕ್. ಸೊ ಆ ದೇವಿವರೆಗೂ ನಾನು ತಲುಪಬೇಕು ಅಂತಂದ್ರೆ ನನಗೆ ಅವ್ರ ಹೆಲ್ಪ್ ಬೇಕಾಗತ್ತೆ. ಒಂದ್ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಅಲ್ಲಿನೇ ನಾವು ಒಂದು ಮುಖ ನೋಡ್ತೀವಿ, ಒಂದು ರಾಕ್ಷಸನ ಮುಖ. ಸೊ ಯಾವಾಗ ಕೇತು ಪ್ರೇಯರ್ ಮಾಡುವಾಗ ತಪಸ್ಸಿ ಕೂತಿರ್ತಾರೆ, ಸಾರಿ ಶಿವ ತಪಸ್ಸಿ ಕೂತಿರ್ತಾರೆ, ಅವಾಗ ಕೇತು ಅವ್ರನ್ನ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾರೆ. ಅದಕ್ಕೇನೆ ಈ ಒಂದು ರಾಕ್ಷಸನ ಸೃಷ್ಟಿ ಮಾಡಿ ನೀನು ಇವನನ್ನ ತಿನ್ಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವರು ಅಷ್ಟೊತ್ತಿಗೆ ಚುರುಕಾಗ್ತಾರೆ. ಆಮೇಲೆ ಇಮಿಡಿಯೇಟ್ ಆಗಿ ಬಂದವರು ಶಿವನ ಹತ್ರ ಸಾರಿ ಕೇಳ್ತಾರೆ, ನನ್ನ ಬಿಟ್ಬಿಡು, ಇದೊಂದ್ಸತಿ ಫಾರ್ಗಿವ್ ಮೀ ಕೇತು. ಸೊ ಅವಾಗ ಈ ರಾಕ್ಷಸ ಹೇಳ್ತಾರೆ, ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ, ನಿನ್ನಿಂದಾನೇ ನಾನು ಸೃಷ್ಟಿಯಾಗಿದ್ದೀನಿ, ನನಗೆ ತಿನ್ನಕ್ಕೆ ಏನಾದ್ರು ಬೇಕು, ನೀನ್ ನನಗೆ ಫಸ್ಟ್ ಹೇಳಿದ್ದೆ ತಿನ್ಬೇಕು ಅಂತ, ಹಂಗಾಗಿ ನಾನು ಬಂದಿದ್ದೀನಿ, ಹಂಗಾದ್ರೆ ನಿನ್ನನ್ನ ನೀನೇ ತಿನ್ನು ಅಂತ ಹೇಳ್ತಾರೆ ಶಿವ. ಅವನು ಸಂಪೂರ್ಣವಾಗಿ ಆ ರಾಕ್ಷಸ ಅವನ್ನ ತಿಂದ ಮೇಲೆ ತಲೆ ಭಾಗ ಉಳಿಯತ್ತೆ. ಅವಾಗ ಹೇಳ್ತಾರೆ ದೇವ್ರು, ಈಗ ನಾನು ಅಂದ್ರೆ ಆ ರಾಕ್ಷಸ ಕೇಳ್ತಾರೆ, ನಾನು ಈಗ ಏನ್ ಮಾಡ್ಲಿ, ನನ್ನ ತಲೆ ಭಾಗ ಮಾತ್ರ ಉಳಿದಿದೆ, ಮತ್ತೆ ಅದನ್ನ ತಿನ್ನಕ್ ಆಗೋದಿಲ್ಲ. ಹಂಗಾಗಿ ನೀನ್ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ದೇವತೆಗಳ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಅಲ್ಲಿ ಫಸ್ಟ್ ಗೆ ನೀನ್ ಪ್ರಿಯಾರಿಟಿ ಕೊಡ್ತೀವಿ. ಆ ಎಂಟ್ರೆನ್ಸ್ ಅಲ್ಲಿ ನೀನ್ ಇರ್ಬೇಕು. ಅಂಡ್ ಅದ್ ಬಾಯ್ ಓಪನ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಆಮೇಲೆ ಹಿಂಗ ದೊಡ್ಡದಾಗಿನ ಹಲ್ಲುಗಳೆಲ್ಲ ಇರುತ್ತೆ, ಬಾಯ್ ಓಪನ್ ಆಗೇ ಇರುತ್ತೆ, ಅದು ಕೆತ್ತನೆ ಆ ರೀತಿ ಇರುತ್ತೆ. ಯಾವಾಗ ನಾವು ಆ ಡೋರ್ ಒಳಗಿಂದ ನಾವ್ ಹಿಂಗೆ ಪಾಸ್ ಆಗ್ತೀವೋ, ಮನುಷ್ಯನಲ್ಲಿರುವಂತ ಮೋಹ, ಆಸೆ, ಅತಿ ಆಸೆ, ದುಃಖ ಎಲ್ಲದನ್ನು ನೀನ್ ತಿನ್ಬಿಟ್ಟು ಅವ್ರನ್ನ ಒಳಗಡೆ ಕಳ್ಸು ಅಂತ. ಆವಾಗಿಂದ ಅವರು ಅಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ನೀವು ನೋಡ್ಬಹುದು ಆ ರಾಕ್ಷಸ ಇರ್ತಾರೆ. ಅಂದ್ರೆ ಡಿಮನ್ಸ್ ಜೊತೆಗೂ ದೇವರು ವರ್ಕ್ ಮಾಡಿದ್ದಾರೆ. ಅದನ್ನೇ ಡಿಮನ್ಸ್ ಅಂತ ಇದೀವಿ. ರಾಕ್ಷಸರು, ಬ್ರಹ್ಮ ರಾಕ್ಷಸ, ಡಾಕಿನಿ, ಶಾಕಿನಿ, ಅವರಿಂದಾನೇ ಅವರು ವರ್ಕ್ ಮಾಡಿರುವಂತದ್ದು. ಅವ್ರಿಗೂ ಬೇಕಾಗತ್ತೆ ಸಪೋರ್ಟ್. ಹಂಗ ಈವನ್ ಭಸ್ಮಾಸುರಂದು ಅದೇ ರೀತಿ. ಎಕ್ಸ್ಪ್ಲೇನ್ ಮಾಡ್ತೀರಾ? ಶಿವನಿಗೆ ಪ್ರೇಯರ್ಸ್ ಅಂದ್ರೆ ತಪಸ್ಸಿ ಕೂತಾಗ ಅವರಿಗೆ ಭಸ್ಮ ಬೇಕಾಗ್ತಾರೆ ದಿನ ಹಚ್ಕೊಳ್ಳೋದಕ್ಕೆ. ಅಂದ್ರೆ ಅವತ್ತು 1-2-3 ದಿನ ಅಬ್ಸರ್ವ್ ಮಾಡಿದಾಗ ಯಾರ್ದು ಸಾವಾಗಿರೋದಿಲ್ಲ ಅಥವಾ ಅಲ್ಲೆಲ್ಲೂ ಭಸ್ಮ ಸಿಗೋದಿಲ್ಲ. ಶಿವ ಬಂದ್ಬಿಟ್ಟು ಸ್ಮಶಾನದಲ್ಲಿ ಇರುವಂತವ್ರು, ಅಲ್ಲಿ ಭಸ್ಮ ಸಿಕ್ತಿಲ್ಲ, ನಮಗೆ ರಿಕ್ವೈರ್ಮೆಂಟ್ ಇರೋಷ್ಟು, ನಮಗ್ ಬೇಕಾಗಿರೋಷ್ಟು ಅಲ್ಲಿ ಭಸ್ಮ ಸಿಕ್ತಿಲ್ಲ, ಏನ್ ಮಾಡ್ಬೇಕು? ಸರಿ, ಭಸ್ಮಾಸುರನ ಸೃಷ್ಟಿ ಮಾಡೋಣ ಅಂತ ಭಸ್ಮಾಸುರನ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಭಸ್ಮ ತಂದು ಕೊಡ್ತಿರ್ತಾರೆ. ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಯಾರು ಸಿಕ್ಕಿಲ್ಲ ಅಂದ್ರೂ ಎಲ್ಲೋ ಹೋಗಿ ಸತ್ತಿರೋ ಒಂದಿದ್ರಿಂದ ಭಸ್ಮ ತರ್ತಿರ್ತಾರೆ. ಆಮೇಲೆ ಅವ್ರು ಜಸ್ಟ್ ಕೈ ಇಟ್ರೆ ಸಾಕು ಭಸ್ಮ ಆಗಿ ಹೋಗ್ತಾ ಇರ್ತಾರೆ ಆ ಒಂದು ವ್ಯಕ್ತಿ. ಕೊನೆಗೆ ಅವ್ರಿಗೆ ಭಸ್ಮ ಸಿಗದೆ ಇದ್ದಾಗ ಅವರು ಶಿವನ್ ಮೇಲೆನೆ ಕೈ ಇಡೋದಕ್ಕೆ ಬರ್ತಾರೆ. ಅವ್ರದ್ದು ಡ್ಯೂಟಿ ಇರತ್ತೆ ಭಸ್ಮ ತಂದು ಕೊಡ್ಬೇಕು ಅಂತ. ಆವಾಗ ಶಿವ ಅಂದ್ರೆ ಒಂದು ಹುಡುಗಿಯ ಒಂದು ರೂಪನ ತಗೊಂಡು ಒಂದು ನೃತ್ಯದ ಮುಖಾಂತರ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಸೊ ಅವ್ರ ತಲೆ ಮೇಲೆನೆ ಅವರು ಕೈ ಇಟ್ಕೊಳ್ಳೋ ತರ ಮಾಡಿ ಭಸ್ಮ ಆಗೋ ತರ ಮಾಡ್ತಾರೆ. ಅಂದ್ರೆ ಭಸ್ಮಾಸುರನೇ ಭಸ್ಮ. ಈಸ್ ಆಲ್ಸೋ ಡಿಮನ್ ಆಕ್ಚುಲಿ. ಅಂದ್ರೆ ಅವರನ್ನ ಒಳ್ಳೆ ರೀತಿಯಾಗಿ ಕೆಲಸದಕ್ಕೆ ಬಳಸಿರ್ತಾರೆ ದೇವರುಗಳನ್ನು. ಹಂಗೆ ನಾವು ದೇವ್ರವರೆಗೂ ತಲುಪಬೇಕು ಅಂತಂದ್ರೆ ಕೆಲವೊಂದು ಸಾಧನೆಗಳನ್ನ ಮಾಡ್ಬೇಕಂದ್ರೆ ಡಿಮನ್ಸ್ ಹೆಲ್ಪ್ ಬೇಕಾಗುತ್ತೆ. ಓಕೆ, ಸೊ ಡಿಮನ್ಸ್ ನಾವು ಪ್ರೇಯರ್ ಮಾಡೋದು, ಅವ್ರನ್ನ ಪ್ಲೀಸ್ ಮಾಡೋದು, ಆ ಸಿದ್ಧಿಗಳು ಬೇಕಾಗತ್ತೆ. ಎಸ್. ಈಗ ಎಲ್ಲೂ ತೊಂದ್ರೆ ಮಾಡಲ್ವಾ? ಅಂದ್ರೆ ಮಾಡುವಾಗ ಎಲ್ರಿಗೂ ಭಯ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಳಿ ದೇವಿ ಆದ್ರೂ ಕೂಡ ಕಾಳಿದು ಏನಾದ್ರೂ ಪ್ರೇಯರ್ಸ್ ಮಾಡ್ಬೇಕು ಅಥವಾ ಸಾಧನೆ ಮಾಡ್ಬೇಕಂದ್ರೆ ತುಂಬಾ ಭಯ ಇರುತ್ತೆ. ಸೊ ಇದೆಲ್ಲ ಹೆಂಗೆ ಅಂದ್ರೆ ಭಯ ಹೋಗುತ್ತಾ ಅಥವಾ ಬರತ್ತಾ? ಭಯ ಇದ್ದವ್ರು ಮಾಡ್ಲೇಬಾರ್ದಾ? ಹೇಗೆ? ಗುಡ್. ಎಸ್, ತೊಂದರೆಗಳಾಗತ್ತೆ. ಇನ್ಫೆಕ್ಷನ್ ರೀತಿ ಆಗಬಹುದು. ಇಲ್ಲಿ ಹೋಗಿದೆ ಅನ್ಸುತ್ತೆ, ಗ್ರೀನ್ ಕಲರ್ ಆಗಿತ್ತು ನನಗೆ. ಅದ್ ಏಟ್ ಹೆಂಗಾಯ್ತು ಗೊತ್ತಿಲ್ಲ, ಬಟ್ ಪೇನ್ ತುಂಬಾ ಇತ್ತು. ಆಮೇಲೆ
ಹಲ್ಲು ನೋವುಗಳು ಬರೋವಂಥದ್ದು, ಹ್ಮ್ 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 ಆಮೇಲೆ ನಿದ್ದೆ ಬರದೇ ಇರುವಂಥದ್ದು, ಹ್ಮ್ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಚರ್ಮ ಸುಲಿಯುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಇದು ಬೇಸಿಕ್, ವೆರಿ 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 ಬೇಸಿಕ್. ಹ್ಮ್. ಆಮೇಲೆ ಅಂದ್ರೆ ಇವಾಗ ಕ್ಯಾಶುಯಲ್ ಆಗಿ ಆಗ್ತಿದ್ರೆ ಮತ್ತೆ ಅದು ಅಂತ ಕನೆಕ್ಟ್ ಮಾಡ್ಕೋಬೇಡಿ ಮೇಡಮ್. ಯಾರೋ ಡಿಮೆನ್ ಬಂದ್ಬಿಟ್ಟಿದಾರೆ ನಮ್ಮ ಮನೆಗೆ, ಅದಕ್ಕೆ ಚರ್ಮ ಸುದ್ದಿ. ನೋ, ಯಾರು ಸಾಧನೆ ಮಾಡ್ತಿದಾರೆ ಅವ್ರಿಗೆ ಹೇಳ್ತಿದೀನಿ. ಇದೆಲ್ಲರಿಗೂ ನಾರ್ಮಲ್ ವೀಕ್ಷಕರಿಗಲ್ಲ ಇದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸಾಧನೆಯ ಹಾದಿಯಲ್ಲಿ ಇರೋರಿಗೆ ನಾನು ಹೇಳ್ತಾ ಇರೋದು. ಕಷ್ಟ ಆಗತ್ತಾ? ಹಾ ಆಗತ್ತೆ. ಮತ್ತೆ ಹೇಳ್ತೀನಿ, ದೇವಿ ಆರಾಧನೆ ಮಾಡ್ತಾ ದೇವಿ ಪಠನೆ ಮಾಡ್ತಾ ಇದ್ರೆ ನಿಮ್ಮ ಕೈಗಳ ಮುಖ ಎಲ್ಲ ಪಿಂಕ್ ಆಗುತ್ತೆ. ಓಕೆ. ಅದೇ ಡಿಮನ್ಸ್ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಹೋದ್ರೆ, ಅಂದ್ರೆ ಈ ಮಾಟ ಮಂತ್ರದವರಾಗಿರ್ಬೋದು, ಕೆಲವೊಂದು ಸಿದ್ಧಿಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಮಶಾನ ಸಿದ್ಧರು ಅಂತಾನು ಇರ್ತಾರೆ. ಅವರು ಬ್ಲಡ್ ನೇ ತಗೋತಾರೆ, ಆಮೇಲೆ ಮಾಂಸಗಳನ್ನ ಜಸ್ಟ್ ನನ್ ಮೈಂಡ್ ಅಲ್ಲಿ ಆ ಥಾಟ್ ಹೋಗ್ತಾ ಇತ್ತು. ನಾನು ಕೇಳ್ಬೇಕು ಅಂತಿದ್ದೆ. ನಾನು ಕೇಳ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನಂದ್ರೆ ಕಾಳಿದು ಸಾಧನೆ ನಾನ್ ಕೇಳಿರೋದು ಮಾಡುವಾಗ, ಅಂದ್ರೆ ಯಾವ್ದೋ ಒಂದು ರೂಪದಲ್ಲಿ ಇಷ್ಟು ಬ್ಲಡ್ ಆದ್ರೂ ತಗೊಂತಾಳೆ ದೇವಿ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಎಸ್ ಎಸ್. ಅವರಿಗೆ ಡಿಮನ್ಸ್ ನ ಅವರು ಪ್ರೇಯರ್ ಮಾಡೋದು ಅವ್ರ ಸಿದ್ಧಿಗಳಿಗೆ. ಅದಕ್ಕೋಸ್ಕರ ನೀವು ಅವ್ರ ಕೈನ ಅಬ್ಸರ್ವ್ ಮಾಡ್ಬೋದು. ಕ್ರ್ಯಾಕ್ಸ್ ಜಾಸ್ತಿ ಇರುತ್ತೆ, ಬ್ಲ್ಯಾಕ್ ಇರುತ್ತೆ. ಅವ್ರ ಏನು ಕೆಲಸ ಮಾಡಿಲ್ಲ ಅಂದ್ರೆ ಉಗುರುಗಳೆಲ್ಲ ಕಪ್ಪಗಾಗಿರತ್ತೆ. ನೀವ್ ಯಾರನ್ನಾದ್ರೂ ಅಬ್ಸರ್ವ್ ಮಾಡಿದ್ರೆ, ನಿಮ್ ಊರಲ್ಲಿ ಯಾರಾದ್ರೂ ಆತರ ಇದ್ರೆ ನಿಮಗ್ ಗೊತ್ತಾಗತ್ತೆ ಅವ್ರು ಯಾವ ಇದ್ರಲ್ಲಿ ಸಿದ್ಧಿ ಮಾಡಿದ್ದಾರೆ. ವೈಟ್ ಆ ಬ್ಲಾಕ್ ಅನ್ನೋದು ಸ್ವಲ್ಪ ನೀಲಿ ಪರ್ಪಲಿಶ್ ಆಗಿರತ್ತೆ ಅವ್ರ ಪಾಮ್ಸು, ಅಥವಾ ಬ್ಲಾಕಿಶ್ ಅಥವಾ ಫುಲ್ ವೈಟ್, ರಕ್ತನೇ ಇರೋದಿಲ್ಲ, ಆ ರೀತಿ ಇರುತ್ತೆ. ಇನ್ನ ಯಾರು ದೇವಿ ಆರಾಧನೆ ದೇವಿ ಸಿದ್ಧಿ ಮಾಡ್ತಿರ್ತಾರೋ, ಡಿಮನ್ಸ್ ಇರ್ತಾರ ಅವ್ರ ಜೊತೆಗೆ, ಅವ್ರದ್ದು ದೇವಿಯವ್ರಿಗೂ ನೀವ್ ಎಷ್ಟು ಹೋಗ್ತಾ ಅಷ್ಟು ಪಿಂಕಿಶ್ ಆಗ್ತಾ ಇರುತ್ತೆ ನಿಮ್ಮ ಸ್ಕಿನ್, ಫೇಸ್ ಎಲ್ಲ. ಆಮೇಲೆ ದೇವಿಗೆ ಬ್ಲಡ್ ಆಫರ್ ಮಾಡ್ಬೇಕಾ ಅಂತಂದ್ರೆ ಎಸ್. ನಾನ್ ಒಂದು ಕೇಳ್ಬೋದಾ? ಅಂದ್ರೆ ಮಹಾವಿದ್ಯೆ ಅಂತ ಮೆನ್ಷನ್ ಮಾಡಿದ್ರಲ್ಲ, ಇವ್ರ ಈ ಕಂಪ್ಲೀಟ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಯಾರು ಏನ್ ಮಹಾವಿದ್ಯಾ ಅಂದ್ರೆ ನಂಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಎಸ್, ವೆರಿ ಇಂಟ್ರೆಸ್ಟಿಂಗ್. ಸೊ ವೀಕ್ಷಕರಿಗೂ ಹೆಲ್ಪ್ ಆಗ್ಲಿ, ಮತ್ತೆ ಇಲ್ಲಿರೋ ಎನರ್ಜಿನೂ ಒಳ್ಳೇದಾಗ್ಲಿ. ಸೊ ನನ್ನ ಬಾಯಿಂದ ಬರೋದಾಗಿರ್ಬಹುದು, ನೀವು ಕೇಳೋ ಪ್ರಶ್ನೆಗಳಾಗಿರ್ಬೋದು, ಎಲ್ಲದಕ್ಕೂ ದೇವಿ ಆಶೀರ್ವಾದ ಇರ್ಲಿ ಅಂತ ಒಂದು ಮಂತ್ರದಿಂದ ನಾನು ಶುರು ಮಾಡ್ತೀನಿ. ಓಕೆ.